ನಮಸ್ಕಾರ. ಸಂಖ್ಯಾ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಎನ್ನುವಂಥ ವಿಭಿನ್ನವಾದಂಥ ವಿಶೇಷವಾದಂಥ ವಿಚಾರದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಗಮನ ಹೆಚ್ಚುತ್ತಾ ಇದೆ. ಕಾರಣ, ನಾವು ಹುಟ್ಟಿದ ದಿನಾಂಕದಿಂದ ಹಿಡಿದು ನಮ್ಮ ಮನೆಯ ಹೆಸರಿರಬಹುದು, ಕಂಪನಿಯ ಹೆಸರಿರಬಹುದು, ನಾವು ನಮ್ಮ ಮಕ್ಕಳಿಗೆ ಆಯ್ಕೆ ಮಾಡುವಂತಹ ಹೆಸರಿರಬಹುದು, ಪ್ರತಿಯೊಂದು ನಮ್ಮ ಮೊಬೈಲ್ ನಂಬರಿಂದ ಹಿಡಿದು ಅಕೌಂಟ್ ನಂಬರ್ವರೆಗೂ ಕೂಡ ವಿಭಿನ್ನವಾದಂತಹ ಸಂಖ್ಯೆಗಳನ್ನ ನಮಗೆ ಆಗಿ ಬರುವಂತಹ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಯಶಸ್ಸಿನ ಹಾದಿ ನಮ್ಮದಾಗುತ್ತೆ ಎನ್ನುವಂತ ವಿಚಾರವನ್ನ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರವನ್ನ ಕುರಿತಾಗಿ ವಿಶೇಷವಾದಂತ ಮಾಹಿತಿಗಳನ್ನ, ನಮ್ಮೆಲ್ಲರಿಗೂ ಜೀವನಕ್ಕೆ ಅತ್ಯಗತ್ಯ ಅತ್ಯಮೂಲ್ಯವಾದಂತ ವಿಚಾರಗಳನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂತ ವ್ಯಕ್ತಿಗಳಿದ್ದಾರೆ. ನಾನು ಅವ್ರು ನಿಮಗೆ ಪರಿಚಯ ಮಾಡಿಸಿಕೊಡ್ತೀನಿ. ಖ್ಯಾತ ಜ್ಯೋತಿಷಿಗಳು, ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರಜ್ಞರು, ಅಂತಾರಾಷ್ಟ್ರೀಯ ವಾಸ್ತು ತಜ್ಞರು, ರೇಖಿ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಕಳೆದ 14 ವರ್ಷಗಳಿಂದ ಸಾವಿರಾರು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಿದ್ದಾರೆ. ಸ್ವತಃ ತಾವೇ ಜನರ ಸಮಸ್ಯೆಗಳಲ್ಲಿ ಅವರನ್ನ ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ಬೇರು ಸಮೇತ ಕಿತ್ತು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ನಮ್ಮ ಸಮಸ್ಯೆಗಳು ಪರಿಹಾರ ಎಲ್ಲಿ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡಿದಾಗ ನೀವು ನೆನಪು ಮಾಡ್ಕೊಳ್ಬೇಕು, ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರೂಜಿ ಅವರನ್ನ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಖ್ಯಾ ರಹಸ್ಯ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಸಮಯ ಸರಿಯಾಗಿ ಇರದೇ ಇದ್ದಾಗ ನಮ್ಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳು ದುಪ್ಪಟ್ಟಾಗ್ತಾ ಹೋಗ್ತವೆ. ಎಷ್ಟೋ ಬಾರಿ ನಾನು 100% ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ತೀನಿ ಅಂತ ಕೈ ಹಿಡಿದವರೆಲ್ಲ ನಡು ನೀರಿನಲ್ಲಿ ಬಿಟ್ಟಂತಹ ಅದೆಷ್ಟೋ ಉದಾಹರಣೆಗಳನ್ನ ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರದ ಹಾದಿಯನ್ನ ಹುಡುಕುವಾಗ ನಿಮ್ಮ ಆಯ್ಕೆ ನಿಖರವಾಗಿರ್ಲಿ, ಅರ್ಥಪೂರ್ಣವಾಗಿರ್ಲಿ, ಅದು ನಿಮ್ಮ ಜವಾಬ್ದಾರಿಯೂ ಹೌದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಭಿನ್ನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದರಲ್ಲೂ ಸಂಖ್ಯಾಶಾಸ್ತ್ರದ ಮುಖೇನ ನಮ್ಮ ಜೀವನದಲ್ಲಿ ದೊಡ್ಡದಾದಂತ ಬದಲಾವಣೆಯನ್ನ ಕಂಡುಕೊಳ್ಬಹುದು. ಮುಂದೆ ಬರುವಂತ ಸಮಸ್ಯೆಗಳಿಗೆ ಮೊದಲೇ ಸಿದ್ಧರಾಗಿ ಅದನ್ನು ಹೆದರಿಸುವಂತ ಧೈರ್ಯವನ್ನ ನಾವು ಸಂಖ್ಯೆಗಳ ಮುಖೇನ ಕಂಡುಕೊಳ್ಬಹುದು ಎನ್ನುವಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗುರುಗಳೇ, ಸಾಕಷ್ಟು ಬಾರಿ ಸಂಖ್ಯಾಶಾಸ್ತ್ರ ಅಂದಿದ ತಕ್ಷಣ ಮೊದಲು ಎಲ್ಲರಿಗೂ ನೆನಪು ಬರುವಂತದ್ದು ಮಕ್ಕಳ ಹೆಸರು. ಸೊ ಮೊದಲನೇದಾಗಿ ತಿಳಿಸಿ, ಮನುಷ್ಯನಿಗೆ ಏನೆಲ್ಲ ಮೂಲಭೂತವಾಗಿ ಬೇಕು ಜೀವನ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂದ್ರೆ? ಈ ದಿನದ ಒಂದು ವಿಚಾರದಲ್ಲಿ ಒಬ್ಬ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಯಾಕೆ ಬರುತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾವು ಯಾವ ರೀತಿ ಮಾಡಿಕೊಂಡ್ರೆ ನಾವು ಆ ಸಮಸ್ಯೆಯಿಂದ ಆಚೆ ಬರಬಹುದು, ಈ ಒಂದು ವಿಚಾರವನ್ನು ಕೂಲಂಕುಷವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಬ್ಬ ಮನುಷ್ಯ ಅಂದರೆ ಹುಟ್ಟಿದಾಗ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಒಂದು ಕುಂಡಲಿ ಅನ್ನೋದು ಸಿದ್ಧ ಆಗುತ್ತೆ. ಈ ಕುಂಡಲಿ ಸಿದ್ಧ ಆಗೋದು ಹೇಗೆ? ನಾವು ಪಡೆದುಕೊಂಡು ಬಂದಂತಹ ಒಂದು ಪಾಪ ಪುಣ್ಯದ ಲೆಕ್ಕಾಚಾರದ ಮೇಲೆ ಏನಾಗುತ್ತೆ, ಜಾತಕ ಅನ್ನೋದು ಫಿಕ್ಸ್ ಆಗುತ್ತೆ. ಅಂದರೆ ಇದನ್ನು ನಾವೇನು ಹೇಳ್ಬೋದು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ನಾವು ಹೇಳ್ಬೋದು. ಅಂದರೆ ಕುಂಡಲಿಯನ್ನು ನಾವು ಅನಲೈಸ್ ಮಾಡಿ ಅದಕ್ಕೆ ನಾವು ಪರಿಹಾರಗಳನ್ನು ಹುಡುಕಿಕೊಳ್ಳೋದಕ್ಕೆ ನಮಗೆ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ನಮಗೆ ಇನ್ನು 2 ಕಾಂಪ್ಲಿಮೆಂಟ್ರಿ ಸಬ್ಜೆಕ್ಟ್ ಅಂತ ಇದೆ. ಈ 2 ಕಾಂಪ್ಲಿಮೆಂಟ್ರಿ ಸಬ್ಜೆಕ್ಟ್ ನಮಗೆ ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ. ಈ 2 ಸಬ್ಜೆಕ್ಟ್ಗಳು ನಮ್ಗೆ ಏನು ಮಾಡುತ್ತೆ ಅಂದರೆ, ನಾವೀಗ ಜ್ಯೋತಿಷ್ಯದಲ್ಲಿ ಏನೆಲ್ಲ ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇರೋದಿಲ್ಲ, ಅದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಒಬ್ಬ ಮನುಷ್ಯ ಬೀಳ್ತಾ ಇದ್ದಾನೆ ಅಂದರೆ ಯಾರೋ ಒಬ್ರು ಬಂದು ಕೈ ಹಿಡ್ಕೊಂಡಂಗೆ, ಒಂದು ಕೈ ಹಿಡ್ಕೊಂಡಾಗ ಏನಾಗುತ್ತೆ, ಅವ್ರು ಬೀಳೋದಿಲ್ಲ. ಅಂದರೆ ಅವರು ತುಂಬ ಫಾಸ್ಟಾಗಿ ಓಡಬೇಕು ಅಂತಿದ್ದಾರೆ, ಆದರೆ ಅವರಿಗೆ ಟೈಮ್ ಅವ್ರಿಗೆ ಏನು ಮಾಡ್ತಿದೆ, ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಟೈಮ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೇ ಇದ್ದರೆ ಸೊ ನಾನೇನಾಗಬೇಕು, ನನ್ನ ಹೆಂಡತಿ ಮಕ್ಕಳ ಕತೆ ಏನಾಗಬೇಕು? ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ವಶನ್ ಮೂಡುತ್ತಲ್ಲ. ಅದಕ್ಕಾಗಿಯೇ ನಮಗೆ ಇರುವಂತಹ ಈ ಒಂದು ವಾಸ್ತುಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಮುಖಾಂತರ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಅಥವಾ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಏನಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಯಶಸ್ಸು ಸಿಗುತ್ತೆ, ಹೆಸರು ಸಿಗುತ್ತೆ, ಮತ್ತು ಆರೋಗ್ಯನೂ ಸಿಗುತ್ತೆ, ಮತ್ತು ನಾವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಬಹುದು. ನೋಡಿ, ಪ್ರತಿಯೊಬ್ಬರಿಗೂ 3 ರೀತಿಯಾದಂತಹ ಬಲಗಳಿರಬೇಕು ಅಂತ ಹೇಳ್ತೀವಿ. ಯಾವ ಬಲ ಅಂದರೆ, ಒಂದು ಬಂದು ನಮಗೆ ಜಾತಕದ ಪ್ರಕಾರ ಏನು ಹೇಳ್ತೀವಿ, ಗ್ರಹ ಬಲ ಇರಬೇಕು. ಗ್ರಹ ಬಲ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗತ್ತೆ ಈಗ ಅಂದರೆ, ನೆಕ್ಸ್ಟ್ ಬರೋದು ನಿಮಗೆ ಗೃಹ ಬಲ.
ಈ ಗೃಹಬಲ ಬಂದು ನಮಗೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಓಕೆ, ಗ್ರಹಬಲ ಜಾತಕನೂ ಸರಿ ಇಲ್ಲ, ಗೃಹಬಲ ನಾವಿರೋ ವಾಸ್ತುನೂ ಸರಿ ಇಲ್ಲ, ಅಂದರೆ ನಮ್ಮನೆ ವಾಸ್ತುನೂ ಕೂಡ ಸರಿ ಇಲ್ಲ. ನೆಕ್ಸ್ಟು ಬರೋದು ನಮಗೆ ಸಂಖ್ಯಾಬಲ ಅಂತ ನಾವು ಹೇಳ್ತೀವಿ, ಅಂದರೆ ನಾಮಬಲ ಅಂತ ನಾವು ಹೇಳ್ತೀವಿ. ಈ ನಾಮಬಲ ಏನು ಮಾಡುತ್ತೆ ಅಂದರೆ, ನಿಮ್ಮ ಹೆಸರು ಪವರ್ಫುಲ್ ಆಗಿದ್ದರೆ ಅದು ನಿಮ್ಮನ್ನು ಯಶಸ್ಸಿನ ಎತ್ತರಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರ ಒಂದು ಡೇಟ್ ಆಫ್ ಬರ್ತ್ ಅಂತ ಏನಿರುತ್ತೆ ಅದಕ್ಕೆ ಅದೃಷ್ಟ ಕೊಡುವಂತಹ ಒಂದು ಹೆಸರು ಇರಲೇಬೇಕು. ಅದು ಇದ್ದರೆ ಮಾತ್ರ ನಮ್ಮನ್ನು ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಿಂದ ನಾವು ಆಚೆ ಬರಲಿಕ್ಕೆ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ, ನಾವು ಸಕ್ಸಸ್ ಆಗಲಿಕ್ಕೆ, ನೇಮ್ ಫೇಮ್ ಸಿಗೋದಕ್ಕೆ, ಲಕ್ಕು ಅದೃಷ್ಟ, ಎಲ್ರಿಗೂ ಅದೃಷ್ಟ ಬೇಕಲ್ವ. ಈಗ ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಅದೃಷ್ಟನೇ ಪಡ್ಕೊಂಡು ಬಂದಿಲ್ಲ ಅಂತಾರೆ. ಅದೃಷ್ಟ ಪಡ್ಕೊಂಡು ಬಂದಿಲ್ಲ ಅಂದರೆ ಇನ್ನೊಂದು ಅವಕಾಶ ಇದೆ, ಅದೃಷ್ಟವನ್ನು ಟ್ಯೂನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಟ್ಯೂನ್ ಮಾಡ್ಕೊಳ್ಳೋದು ಅಂದರೆ ಏನು ನಾವು ಹೆಂಗೆ ಟ್ಯೂನ್ ಮಾಡ್ಕೊಳ್ಳೋಕ್ಕಾಗತ್ತೆ? ಈಗ ನೋಡಿ, ಈಗ ಎಕ್ಸಾಂಪಲ್ಲು ರೇಡಿಯೋದಲ್ಲಿ 92.7 FM ಅಂತ ಅಂದ್ಬಿಟ್ಟು ನಾವು ಕೇಳ್ತಾ ಇರ್ತೀವಿ. ನನ್ನ ಹತ್ರ ಒಂದು ಗೋಲ್ಡನ್ ರೇಡಿಯೋ ಇದೆ, ನಾನು 92.6 ಇಡ್ತೀನಿ, ಕರೆಕ್ಟಾಗಿ ರೇಡಿಯೋ ಬರುತ್ತಾ? ಬರಲ್ಲ. ಯಾಕೆಂದರೆ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿಲ್ಲ. 92.5 ಇಡ್ತೀನಿ, ಅವಾಗ ರೇಡಿಯೋ ಬರುತ್ತಾ? ಬರುತ್ತೆ, ಕರ 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 ಸೌಂಡ್ ಬರ್ತಿರುತ್ತೆ. ಅದೇ ನಾನು 92.7 FM ಕರೆಕ್ಟಾಗಿ ನಾನು ಇಟ್ಟರೆ ಅಲ್ಲಿಗೆ ಏನಾಗುತ್ತೆ, ನನಗೆ ಆ ಸಾಂಗು ಬರುತ್ತೆ. ನನ್ನ ಹತ್ರ ಗೋಲ್ಡನ್ ರೇಡಿಯೋ ಇದೆಯೋ, ಸಿಲ್ವರ್ ರೇಡಿಯೋ ಇದೆಯೋ, ಕಬ್ಬಿಣದ ರೇಡಿಯೋ ಇದೆಯೋ, ಪ್ಲಾಸ್ಟಿಕ್ ರೇಡಿಯೋ ಇದೆಯೋ, ಅದಲ್ಲ. ನನ್ನ ಒಂದು ಫ್ರೀಕ್ವೆನ್ಸಿ ಆ ಟ್ಯೂನ್ ಕರೆಕ್ಟಾಗಿದೆಯಾ 92.7 FMಗೆ, ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ನಮಗೆ ರೇಡಿಯೋದಲ್ಲಿ ಸಾಂಗ್ ಬರುತ್ತೆ. ಅದೇ ರೀತಿ ನಮ್ಮ ಅದೃಷ್ಟ ಸರಿ ಇಲ್ಲ ಅಂದರೆ ಈ ಅದೃಷ್ಟವನ್ನು ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇರುವಂತಹ ಒಂದು ಮಹತ್ತರವಾದ ಶಾಸ್ತ್ರವೇ ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರದ ಮುಖಾಂತರ ನಾವು ಜೀವನದಲ್ಲಿ ಸಂಖ್ಯೆಗಳ ಮುಖಾಂತರ ಅಭಿವೃದ್ಧಿಯನ್ನು, ಅದೃಷ್ಟವನ್ನು ನಾವು ಟ್ಯೂನ್ ಮಾಡ್ಕೋಬೋದು. ಇದಕ್ಕೆ ಮೊಟ್ಟ ಮೊದಲನೇದಾಗಿ ನಮಗೆ ಬರೋದು ಬಂದು ಹೆಸರು. ಯಾರ ಹೆಸರಿನಲ್ಲಿ ಒಂದು ಪವರ್ ಇರುತ್ತೆ, ಯಾರ ಹೆಸರಿನಲ್ಲಿ ಒಂದು ಶಕ್ತಿ ಇರುತ್ತೆ, ಯಾರ ಹೆಸರು ಕರೆಕ್ಟಾಗಿ ಅವರ ಡೇಟ್ ಆಫ್ ಬರ್ತ್ಗೆ ಸಿಂಕ್ರೊನೈಸ್ ಆಗಿರುತ್ತೆ ಅಂತ ಹೇಳ್ತೀವಿ, ಅಂದರೆ ಅಲೈನ್ಮೆಂಟ್ ಆಗಿರಬೇಕು. ಅಲೈನ್ಮೆಂಟ್ ಆಗಿದ್ದರೆ ಮಾತ್ರ ಅವರ ಹೆಸರು ಅವರನ್ನು ಕಷ್ಟಗಳಿಂದ ಪಾರು ಮಾಡಿ ಜೀವನದಲ್ಲಿ ಯಶಸ್ಸಿನತ್ತ ಕರೆದುಕೊಂಡು ಹೋಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸಾಕಷ್ಟು ಬಾರಿ ಹುಟ್ಟಿದಂಥ ಮಕ್ಕಳಿಗೆ ಹೆಸರನ್ನು ಇಡಬೇಕಾದ್ರೆ ಎಷ್ಟೋ ಜನಕ್ಕೆ ಬಹಳಷ್ಟು ಗೊಂದಲಗಳಿರುತ್ತೆ. ಜಾತಕದ ಮುಖೇನ ಒಂದು ಹೆಸರು ಒಂದಿದೆ, ಅದರ ಮುಖಾಂತರ ಇಡ್ಬೋದಾ ಅಥವಾ ಸಂಖ್ಯಾಶಾಸ್ತ್ರವನ್ನು ನೋಡಿ ಇಡಬೇಕಾ ಅಂತ ಹೇಳಿ. ಇದಕ್ಕೆ ಲಕ್ಕಿ ನೇಮ್ ಅಂತ ಕೂಡ ಕರೆಯಲಾಗುತ್ತೆ, ಲಕ್ಕಿ ನೇಮ್ ನ್ಯೂಮರಾಲಜಿ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಈಗ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳ ಮೇಲೆ ಅಪಾರವಾದಂತಹ ಒಂದು ಪ್ರೀತಿ ಇರುತ್ತೆ. ಅದರ ಜೊತೆಯಲ್ಲಿ ತಮ್ಮ ಮಕ್ಕಳು ಜೀವನದಲ್ಲಿ ಸಕ್ಸಸ್ಸನ್ನು ಕಾಣಬೇಕು. ಮತ್ತು ಎಷ್ಟೋ ತಂದೆ ತಾಯಿಗಳು ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆ ಕನಸುಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಮಗೆ ಅವಾಗ ಅವಕಾಶ ಸಿಗಲಿಲ್ಲ. ನಮ್ಮ ಮಕ್ಕಳಾದರೂ ಜೀವನದಲ್ಲಿ ಅವರು ಎಲ್ಲ ಕನಸುಗಳನ್ನು ಒಂದು ಸಾಕಾರ ಮಾಡಿಕೊಳ್ಳಿ, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಪೇರೆಂಟ್ಸು ನಮಗೆ ತುಂಬ ಜನ ಕಾಣಿಸ್ತಾರೆ. ಯಾಕೆಂದರೆ ಇದು ನಾನು ತುಂಬ ಜನ ನೋಡಿದ್ದೀನಿ ನಾನು. ಸೊ ಈಗ ನಿಮ್ಮ ಮಕ್ಕಳ ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಪಡಿಬೇಕು, ಅವರು ಕೂಡ ಸಕ್ಸಸ್ಸನ್ನು ಕಾಣಬೇಕು, ಅವರ ಡ್ರೀಮ್ಸ್ ಅಥವಾ ಅವರ ಕನಸುಗಳನ್ನು ಅಚೀವ್ ಮಾಡ್ಕೋಬೇಕು ಅಂತಂದರೆ ಎಲ್ಲ ಪೇರೆಂಟ್ಸ್ಗಳಿಗೆ ನಾನು ಹೇಳುವ ಕಿವಿ ಮಾತು, ನಿಮ್ಮ ಮಕ್ಕಳಿಗೆ ಇಡುವಂಥ ಒಂದು ಹೆಸರು ಅದೃಷ್ಟ ತಂದು ಕೊಡುವ ಹೆಸರನ್ನು ನೀವು ಇಟ್ಟರೆ ಮಾತ್ರ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಸಾಧ್ಯ. ಈಗ ಹೆಸರು ಅಂತ ಬಂದಾಗ ತುಂಬ ಕನ್ಫ್ಯೂಷನ್ಸ್ಗಳು ಇರುತ್ತೆ ಜನಗಳಿಗೆ. ನೋಡಿ, ಈಗ ಒಂದು ಮಗು ಹುಟ್ಟಿದಾಗ ಏನಾಯಿತು ಅಂದರೆ, ಒಂದು ಡೇಟ್ ಆಫ್ ಬರ್ತ್ ಅಂತ ಬಂದಿರುತ್ತಲ್ವ, ಇವತ್ತಿನ ದಿನಾಂಕ, ತಿಂಗಳು ಮತ್ತು ವರ್ಷ ಅನ್ನೋದು ಒಂದು ಡೇಟ್ ಆಫ್ ಬರ್ತ್ ಬಂದಿರುತ್ತೆ. ಅದರ ಜೊತೆಯಲ್ಲಿ ಹುಟ್ಟಿದ ಒಂದು ಸಮಯ ಮತ್ತು ಹುಟ್ಟಿದ ಒಂದು ಸ್ಥಳ, ಈ ಮೂರರ ಮೇಲೆ ನಾವು ಒಂದು ಹಾರೋಸ್ಕೋಪ್ ಕುಂಡ್ಲಿಯನ್ನು ನಾವು ಏರ್ಪಾಡು ಮಾಡ್ತೀವಿ. ಇದರ ಜೊತೆಯಲ್ಲಿ ನಮಗೆ ಯಾವ ರಾಶಿ ಯಾವ ನಕ್ಷತ್ರ ಅನ್ನೋದು ನಮಗೆ ಸಿಗುತ್ತೆ. ಈಗ ಒಂದು ಮಗುವಿಗೆ ಹೆಸರಿಡಬೇಕು ಅಂತಂದರೆ ಏನು ಮಾಡ್ತಿದ್ವಿ ಮೊದಲು ಅಂದರೆ, ನಕ್ಷತ್ರದ ಒಂದು ಅಕ್ಷರಗಳ ಪ್ರಕಾರ ಹೆಸರನ್ನು ಇಡೋದು ಬಂದು ವಾಡಿಕೆ, ಅದು ರೂಢಿ. ಆ್ಯಕ್ಚುಲಾಗಿ ಅದು ಒಂದು ನಮ್ಮ ಒಂದು ಸನಾತನ ಪದ್ಧತಿಯೂ ಕೂಡ. ಈಗ ನಾವು ನಕ್ಷತ್ರದ ಪ್ರಕಾರ ಹೆಸರೇನೋ ಒಂದು ಇಡ್ತೀವಿ, ಆದರೆ ಹೆಸರು ಈ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗ್ತಿದೆಯಾ, ಇದು ಹೇಗೆ ಗೊತ್ತಾಗುತ್ತೆ ನಮಗೆ? ನಾನು ಹೇಳ್ತಿರೋದು ಅಕ್ಷರದ ಬಗ್ಗೆ ಅಲ್ಲ, ಹೆಸರಿನ ಬಗ್ಗೆ. ಯಾಕೆ ಅಂದರೆ ರಾಶಿ ನಕ್ಷತ್ರದ ಪ್ರಕಾರ ನಕ್ಷತ್ರಕ್ಕೆ ಒಂದು ಅಕ್ಷರ ಸಿಕ್ಕಿದೆ, ಆ ಅಕ್ಷರದಲ್ಲಿ ನಾವು ಹೆಸರಿಟ್ಬಿಡ್ತೀವಿ. ಆದರೆ ಹೆಸರು ಈ ಡೇಟ್ ಆಫ್ ಬರ್ತ್ ಅಂತ ಏನಿದೆ, ಈ ಡೇಟ್ ಆಫ್ ಬರ್ತ್ಗೂ ಸಿಂಕ್ರೊನೈಸ್ ಆಗ್ತಿದೆಯಾ, ಅಲೈನ್ಮೆಂಟ್ ಆಗಿದೆಯಾ, ಮ್ಯಾಚ್ ಆಗ್ತಿದೆಯಾ ಅಂತ ನೋಡಬೇಕು. ಯಾಕೆ ಅಂದರೆ ನಾವಿಡುವಂಥ ಒಂದು ಹೆಸರು ಮಗುವಿಗೆ ಜೀವನ ಪೂರ್ತಿ ಆ ಹೆಸರಿಂದನೇ ನಾವು ಮಗುನ ಕರಿತಾ ಇರ್ತೀವಿ. ಈಗ ಸಂಖ್ಯೆಗಳು
ಏನಂತ ಒಂದು ಸಂಖ್ಯೆಗಳಿದೆ, 1ರಿಂದ 9 ಸಂಖ್ಯೆಗಳಿದ್ದಾವೆ. ಇದು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ಒಂದು ಪ್ರಾತಿನಿಧ್ಯವನ್ನು ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ನೋಡಿ, 9 ನಂಬರ್ಸ್ಗಳಿದೆಯಲ್ಲ, 1ರಿಂದ 9 ಸಂಖ್ಯೆಗಳು. ಅದೇ ರೀತಿ ನೀವು ನೋಡಿ 9 ನವಗ್ರಹಗಳಿದ್ದಾವೆ, ಕರೆಕ್ಟ್ ಅಲ್ವಾ? ಈ ಒಂದೊಂದು ಸಂಖ್ಯೆಗಳು ಕೂಡ ಪ್ರತಿಯೊಂದು ಗ್ರಹಗಳನ್ನು ಪ್ರತಿನಿಧಿಸುತ್ತೆ ಅಂತ ನಾವು ಹೇಳ್ತೀವಿ. ಈಗ ಎಕ್ಸಾಂಪಲ್ಲು 1ನೇ ನಂಬರ್ ಬಂದು ನಮಗೆ ಸೂರ್ಯನನ್ನು ರೆಪ್ರೆಸೆಂಟ್ ಮಾಡುತ್ತೆ, 2ನೇ ನಂಬರ್ ಬಂದು ಚಂದ್ರನನ್ನು ರೆಪ್ರೆಸೆಂಟ್ ಮಾಡುತ್ತೆ, 3ನೇ ನಂಬರ್ ಬಂದು ಗುರುಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ, 4ನೇ ನಂಬರ್ ಬಂದು ರಾಹುವನ್ನು ರೆಪ್ರೆಸೆಂಟ್ ಮಾಡುತ್ತೆ, 5ನೇ ನಂಬರ್ ಬಂದು ಬುಧ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ, 6ನೇ ನಂಬರು ಶುಕ್ರನನ್ನು ರೆಪ್ರೆಸೆಂಟ್ ಮಾಡುತ್ತೆ, 7ನೇ ನಂಬರು ಕೇತು ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ, 8ನೇ ನಂಬರು ಶನಿ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ, 9ನೇ ನಂಬರ್ ನಮಗೆ ಕುಜ ಗ್ರಹವನ್ನು ಅಂದರೆ ಮಂಗಳ ಗ್ರಹವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ಈ 9 ಗ್ರಹಗಳಿಗೆ 9 ಸಂಖ್ಯೆಗಳಂತ ಅದು ಅಸೈನ್ ಆಗಿಬಿಡಿದೆ ಆಲ್ರೆಡಿ, ನಾವಿದೇನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಈಗ ನಿಮ್ಮ ಮಗು ಹುಟ್ಟಿದಾಗ ಯಾವ ಒಂದು ದಿನಾಂಕ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ, ಆ ದಿನಾಂಕ ಏನು ಮೊತ್ತ ಬರುತ್ತೆ. ಈಗ 23ನೇ ತಾರೀಕು ಮಗು ಹುಟ್ಟಿದೆ ಅಂದರೆ 2 + 3 ಸೇರಿಸಿ 5 ಆಗುತ್ತೆ. 5 ಅಂದರೆ ಈ ಒಂದು ಮಗು 5ನೇ ನಂಬರು ಯಾವ ಗ್ರಹಕ್ಕೆ ಹೋಲುತ್ತೆ? ಬುಧ ಗ್ರಹಕ್ಕೆ. ಅಂದರೆ ಬುಧ ಗ್ರಹದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರನೇ ಮಗುವಿನ ನಡವಳಿಕೆ, ಮಗುವಿನ ಒಂದು ವರ್ತನೆ, ಮಗು ಆ ಒಂದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಈಗ ಬುಧ ಏನಂದರೆ ಬುದ್ಧಿ ಜಾಸ್ತಿ, ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ತಾನೆ. ಮತ್ತು ಬುಧ ಅಂದರೆ ಎಲ್ರಿಗೂ ಫ್ರೆಂಡ್ಲಿ ಆಗಿರ್ತಾರೆ, ಫ್ರೆಂಡ್ಲಿ ನೇಚರ್ ಅಂತ. ಯಾರ್ಯಾರೆಲ್ಲ 5ನೇ ತಾರೀಕು ಹುಟ್ಟಿದ್ದೀರಿ, 14ನೇ ತಾರೀಕು ಹುಟ್ಟಿದ್ದಾರೆ, 23ನೇ ತಾರೀಕು ಹುಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ. ನೀವಿರ್ಬೋದು, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಯಾರೇ ಇರ್ಬೋದು, ಅವ್ರನ್ನ ಅಬ್ಸರ್ವ್ ಮಾಡಿ. ಯಾಕೆ ಅವ್ರು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಯಾಕೆ ಅವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ, ಮತ್ತು ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮತ್ತು ಮೋಸ್ಟ್ ಆಫ್ ದಿ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇದ್ದವರು ಬಿಸ್ನೆಸ್ಸನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಯಾಕೆ ಅಂದರೆ ಬುಧ ಬಂದು ಬುದ್ಧಿಕಾರಕ. ಮತ್ತು ಅವರು ಬಂದು ನಿಮಗೆ ಏನಂದರೆ, ನೀವು ವ್ಯಾಪಾರ ಮಾಡ್ತಾಯಿದ್ರೆ ನಿಮಗೆ ಅದರಲ್ಲಿ ನಿಮ್ಮ ಒಂದು ಯಶಸ್ಸನ್ನು ಕೊಡಲಿಕ್ಕೆ ಬುಧ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಇದು ನಾನು ಹೇಳಿದೀಗ ಡೇಟ್ ಬಗ್ಗೆ. ಈಗ ಡೇಟು, ಮಂತು, ಇಯರ್ ಇದೆಲ್ಲವನ್ನು ನೀವು ಕೂಡಿದಾಗ ಇನ್ನೊಂದು ಸಂಖ್ಯೆ ಬರುತ್ತೆ. ಈಗ ಮೊದಲು ಡೇಟ್ ಅಂತ ಏನು ಬರುತ್ತೆ ಅದನ್ನು ನಾವು ಕೂಡಿದಾಗ ಬರುವ ನಂಬರ್ ಬಂದು ಬರ್ತ್ ನಂಬರ್ ಅಂತೀವಿ, ಜನ್ಮ ಸಂಖ್ಯೆ ಅಂತ ಹೇಳ್ತೀವಿ. ಡೇಟ್ ಆಫ್ ಬರ್ತಲ್ಲಿ ಡೇಟು, ಮಂತು, ಇಯರ್ ಈ ಮೂರನ್ನು ಕೂಡಿದ್ರೆ ಬರುವಂತಹ ಒಂದು ಸಂಖ್ಯೆ ಬಂದು ನಮಗೆ, ಅದನ್ನು ನಾವೇನು ಹೇಳ್ತೀವಿ ಅಂದರೆ ಭಾಗ್ಯ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಭಾಗ್ಯ ಅಂದರೆ ನಮಗೆ ಫ್ಯೂಚರು, ಅದೃಷ್ಟ ಅಂತ ನಾವು ಹೇಳ್ಬೋದು. ಈಗ ಡೇಟ್ ಆಫ್ ಬರ್ತಲ್ಲಿ 5ನೇ ಒಂದು ಡೇಟಲ್ಲಿ ಮಗು ಹುಟ್ಟಿದೆ, ಎಲ್ಲವನ್ನು ಆ್ಯಡ್ ಮಾಡಿದ್ರೆ ನಂಬರ್ 9 ಬರುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ 5 ಮತ್ತು 9 ಇರುವಂತಹ ಕಾಂಬಿನೇಷನ್ ಇರುವಂತಹ ಡೇಟ್ ಆಫ್ ಬರ್ತ್ ಅಂತ ನಾವು ಹೇಳ್ತೀವಿ. ಈಗ ಮಗುಗೆ ಹೆಸರು ಕೊಡಬೇಕಾದ್ರೆ ನಾವು ನಕ್ಷತ್ರಕ್ಕೆ ಅಕ್ಷರ ತಗೊಂಡ್ವಿ, ಆದರೆ ಈ 5 ಮತ್ತು 9ಕ್ಕೆ ಎರಡಕ್ಕೂ ಕೂಡ ಲಕ್ಕನ್ನು ಕೊಡುವಂತಹ, ಅದೃಷ್ಟವನ್ನು ಕೊಡುವಂತಹ ಫೇವರಬಲ್ ಸಂಖ್ಯೆಗೆ ನಾನು ಹೆಸರನ್ನು ಕೊಟ್ಟರೆ ಆ ಮಗುವಿನ ಒಂದು ಯಶಸ್ಸು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇದಕ್ಕಾಗಿ ನಾವು ಸಜೆಸ್ಟ್ ಮಾಡೋದೇನೆಂದರೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಈ ಎರಡಕ್ಕೂ ಕೂಡ ಸಿಂಕ್ರೊನೈಸ್ ಆಗುವಂತಹ, ಎರಡಕ್ಕೂ ಅಲೈನ್ ಆಗುವಂತಹ, ಎರಡಕ್ಕೂ ಟ್ಯೂನ್ ಆಗುವಂತಹ ಫೇವರಬಲ್ ನಂಬರ್ಗೆ ನೀವು ಹೆಸರನ್ನು ಕೊಡಬೇಕು. ಇಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ನಾನು ನೋಡ್ತಾ ಇರೋದು, ನಾನು ನನ್ನ ಹೆಂಡತಿ ನಮ್ಮಿಬ್ಬರಿಗೂ ಒಂದು ಹೆಸರು ಇಷ್ಟ ಆಗಿದೆ, ಆ ಇಷ್ಟಪಟ್ಟರ ಹೆಸರನ್ನು ಮಗುಗೆ ಕೊಟ್ಬಿಡೋಣ, ನನಗಿಷ್ಟ ಅಲ್ಲ ಇದು, ಕೊಟ್ಬಿಡೋಣ. ನೋಡಿ, ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಕಲ್ಲು ಹಾಕ್ತಾ ಇದ್ದೀವಿ. ಯಾಕೆಂದರೆ ಸಂಖ್ಯಾಶಾಸ್ತ್ರ ಅನ್ನೋದು ತುಂಬ ದೊಡ್ಡ ಒಂದು ಸಬ್ಜೆಕ್ಟ್ ಅಂತ ನಾವು ಹೇಳ್ಬೋದು. ಇಲ್ಲಿ ಪ್ರತಿ ಸಂಖ್ಯೆಯು ಕೂಡ ತುಂಬ ಇಂಪಾರ್ಟೆಂಟು, ಮತ್ತು ಪ್ರತಿ ಸಂಖ್ಯೆಯೂ ಕೂಡ ತುಂಬ ಇಂಪಾರ್ಟೆಂಟು ಎಲ್ರಿಗೂ ಇರುತ್ತೆ. ಆದರೆ ಕೆಲವ ಡೇಟ್ ಆಫ್ ಬರ್ತ್ಗೆ ಫೇವರಬಲ್ ಆಗಿರುತ್ತೆ. ಈಗ 1ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅಂಥವ್ರಿಗೆ ನಂಬರ್ 8 ಅನ್ನೋದು ಸ್ವಲ್ಪ ಅವ್ರಿಗೆ ರಾಂಗ್ ಆಗುತ್ತೆ. ಯಾಕೆಂದರೆ 1 ಅನ್ನೋದು ಸೂರ್ಯನ ಬರುತ್ತೆ, 8 ಅನ್ನೋದು ಶನಿಗೆ ಬರುತ್ತೆ. ಸೂರ್ಯ ಮತ್ತು ಶನಿ ತಂದೆ ಮಕ್ಕಳೇ, ಆದರೆ ಇಬ್ಬರು ಡೆಡ್ ಆಪೋಸಿಟ್ಟು. ಯಾವಾಗ ನಾವು 1ನೇ ನಂಬರ್ ಹುಟ್ಟಿರುವಂತಹ ಒಂದು ಮಗುಗೆ, 1ನೇ ನಂಬರ್ ಅಂದರೆ ಡೇಟ್ ಆಫ್ ಬರ್ತಲ್ಲಿ ಅದು 1ನೇ ತಾರೀಕು ಹುಟ್ಟಿರ್ಬೋದು, 10ನೇ ತಾರೀಕು ಹುಟ್ಟಿರ್ಬೋದು, 19ನೇ ತಾರೀಕು ಕೊಟ್ಟಿರ್ಬೋದು, 28ನೇ ತಾರೀಕು ಕೊಟ್ಟಿರ್ಬೋದು. ನಾವು ಕೊಡುವಂತಹ ಹೆಸರು ಟೋಟಲ್ಲು 8 ಬಂತು ಅಂತ ಇಟ್ಕೊಳ್ಳೋಣ. ಇದು ನಿಮಗೆ ಗೊತ್ತಾಗಲ್ಲ, ಯಾಕೆಂದರೆ ಸಂಖ್ಯಾಶಾಸ್ತ್ರ ನಮಗೆ ಗೊತ್ತಿರುತ್ತೆ. ಆ ಒಂದು ಟೋಟಲ್ 8 ಅಂತ ಬಂದಾಗ ಅದು ಆ ಮಗುವಿನ ಒಂದು ಜೀವನದಲ್ಲಿ ಏನಾಗುತ್ತೆ ಅಂದರೆ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ. 1 ಅನ್ನೋದು ನನಗೆ ಸಪೋರ್ಟ್ ಮಾಡೋಕ್ಕೆ ಹೋದರೆ 8 ಅನ್ನೋದು ನನಗೆ ಸಪೋರ್ಟ್ ಮಾಡಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರ ಅದೃಷ್ಟಕ್ಕೆ ಅಥವಾ ಅವರ ಒಂದು ಲಕ್ ಅಂತ ಏನು ಹೇಳ್ತೀವಿ, ಅಥವಾ ಅವರ ಒಂದು ಜೀವನದ ಒಂದು ಪ್ರಗತಿಗೆ ಈ ಹೆಸರು ಅಡ್ಡ ಆಗ್ತಾ ಬರುತ್ತೆ. ಈಗ ಹುಟ್ಟಿರುವಂಥ ಮಕ್ಕಳಿಗೆ
ಯಾವ ಥರ ಹೆಸರಿಡಬೇಕು, ಅದರಲ್ಲಿ ಏನಾದರೂ ಒಳ್ಳೆಯದನ್ನು ಮಾಡೋಕ್ಕೆ ಸಂಖ್ಯಾಶಾಸ್ತ್ರ ಹೇಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಆಲ್ರೆಡಿ ನಾವು ಹುಟ್ಟಿದ್ದೀವಿ, ನಮಗೆ ನಮ್ಮ ತಂದೆ ತಾಯಿಗಳು ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ, ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಕರವಾಗಿದೆ, ಆದರೂ ನಾನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಲಕ್ಕಿ ನೇಮ್ ಕರೆಕ್ಷನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಈ ಥರ ಏನಾದರೂ ಮಾಡೋದಕ್ಕೆ ಸಾಧ್ಯನಾ, ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತಾ? ಖಂಡಿತ. ಮೊದಲನೇದಾಗಿ ನಾನೇನು ಹೇಳ್ತೀನಿ ಅಂದರೆ, ಈಗ ಮಗು ಹುಟ್ಟಿದೆ, ಮಗುಗೀಗ ನಾಮಕರಣ ಮಾಡೋ ಸ್ಟೇಜಲ್ಲಿ ಯಾರೆಲ್ಲ ಪೇರೆಂಟ್ಸ್ ಇದ್ದಾರೆ ಅಂದರೆ, ಫಸ್ಟು ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಮಕ್ಕಳಿಗೆ ಇವಾಗ ನೀವು ಹೆಸರು ಕೊಡಬೇಕಾದ್ರೆ ಫಸ್ಟು ಡೇಟ್ ಆಫ್ ಬರ್ತ್ ಪ್ರಕಾರ ಲಕ್ಕನ್ನು ಕೊಡುವಂತಹ ಒಂದು ಹೆಸರನ್ನು ನೀವು ಫಸ್ಟು ತಗೊಂಡು ಅದನ್ನು ಇಟ್ಟಾಗ ಏನಾಗುತ್ತೆ, ನಿಮ್ಮ ಮಕ್ಕಳ ಒಂದು ಭವಿಷ್ಯ ತುಂಬ ಚೆನ್ನಾಗಿ ಇರುತ್ತೆ. ಇದು ನಿಮಗೆ ಬೆಸ್ಟ್ ಆಪ್ಷನ್ ಇದು. ಯಾಕೆಂದರೆ ಈಗ ಕೆಲವರಿಗೆ ನೀವು ಹೇಳಿದ ಪ್ರಕಾರ ಏನಾಗುತ್ತೆ ಅಂದರೆ, ಇಬ್ಬರು ಮಕ್ಕಳಿರ್ತಾರೆ, ಮೊದಲನೇ ಮಗುಗೆ ಆಲ್ರೆಡಿ ಹೆಸರು ಇಟ್ಬಿಟ್ಟಿರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ನಾಲೆಡ್ಜ್ ಇರಲ್ಲ. ಈಗ ನಮ್ಮ ಥರ ಯಾರೋ ಒಬ್ಬರು ಹೇಳಿರ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರಿಡಪ್ಪ ಅಂತಂದಾಗ ಅವ್ರು ವಿಚಾರ ಮಾಡಲಿಕ್ಕೆ ಬರ್ತಾರೆ. ಯಾಕೆಂದರೆ ತುಂಬ ಕೇಸಸ್ ನಮ್ಮ ಹತ್ರ ಈ ಥರ ಆಗಿದೆ. ಸೊ ಎರಡನೇ ಮಗುಗೆ ಬಂದಿರ್ತಾರೆ, ನಾವು ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡಿ ನಾಲೆಡ್ಜ್ ಕೊಟ್ಟಿರ್ತೀವಿ. ನೀವು ನಕ್ಷತ್ರದ ಪ್ರಕಾರ ಈ ಹೆಸರಿಡಬೇಕು ಅಂದ್ಕೊಂಡಿದ್ದೀರಾ, ಕರೆಕ್ಟು, ಬಟ್ ಈ ಅಕ್ಷರದ ಮುಖಾಂತರ ಲಕ್ಕು ಕೊಡೋ ಹೆಸರನ್ನು ನೀವು ತಗೊಳ್ಳಿ ಅಂತ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಏನು ಕ್ಯಾಚಿ ಅಂತಂದರೆ, ಈಗ ಏನಾಗುತ್ತೆ, ಪ್ರತಿ ಅಕ್ಷರನೂ ಕೂಡ ಸಂಖ್ಯೆಗೆ ಕನ್ವರ್ಟ್ ಆಗುತ್ತೆ. ಸೊ ಅದು ಒಂದು ಇಲ್ಲಿ ವಿಚಾರ ಇದೆ. ಈಗ ಕೆಲವರು ಬರ್ತಾರೆ, ನನ್ನ ಒಂದು ಹೆಸರು ಅಂದರೆ ನನ್ನ ಹೆಸರಲ್ಲಿರುವಂಥ ಒಂದು ಇನಿಷಿಯಲ್ಲು, ಅಂದರೆ ಈಗ ಎಕ್ಸಾಂಪಲ್ಲು ಶಾಂತಕುಮಾರ್ ಅಂತಂದರೆ ಎಸ್ ಅನ್ನೋದು ಇನಿಷಿಯಲ್ ನನ್ನ ಮಗುಗೆ ಬರಬೇಕು ಅಂತಾರೆ. ಇನ್ನು ಕೆಲವರು ಫ್ಯಾಮಿಲಿ ನೇಮಲ್ಲಿ ಒಂದು ಇನಿಷಿಯಲ್ ಇರುತ್ತೆ, ಅಂದರೆ ಫ್ಯಾಮಿಲಿ ನೇಮು, ಆ ಇನಿಷಿಯಲ್ಲು ಈ ಒಂದು ಇನಿಷಿಯಲ್ಲು ಸೇರಿ ಮಗುಗೆ ಹೆಸರು ಕೊಡಬೇಕಾದ್ರೆ ಏನಾಗುತ್ತೆ, ಮತ್ತೆ ಟೋಟಲ್ ಏನಾದ್ರೂ ರಾಂಗ್ ಬಂದರೆ ಅದು ಇವರಿಗೆ ಮತ್ತೆ ಮೈನಸ್ ಆಗುತ್ತೆ. ಸೊ ನಾವು ವರ್ಕ್ ಮಾಡಬೇಕಾದ್ರೆ ಇದೆಲ್ಲ ಡೀಟೇಲ್ ಆಗಿ ನೋಡಿ, ಇದೆಲ್ಲವನ್ನು ಕನ್ಸಿಡ್ರೇಷನ್ ಮಾಡಿ, ಇದೆಲ್ಲವೂ ಸೇರಿ ಟೋಟಲ್ಲು ಆ ಒಂದು ನೇಮ್ ನಂಬರು ಈ ಮಗುವಿನ ಫೇವರಬಲ್ ಆಗಿರುವಂತಹ ಒಂದು ಲಕ್ಕು ಕೊಡುವಂತಹ ನಂಬರ್ಗೆ ಕೊಡಬೇಕಾಗತ್ತೆ. ಇದು ತುಂಬ ಚಾಲೆಂಜಿಂಗ್ ಟಾಸ್ಕು. ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ ಅಂದರೆ, ಈಗ ಒಂದು ಎಲ್ಲಿಂದ ಹೆಸರು ಬಂದಿದೆ ಅಂದರೆ, ಅಕ್ಷರ ಬಂದಿದೆ ಅಂದರೆ ಗೂಗಲ್ಗೆ ಹೋಗ್ತಾರೆ, ಅಲ್ಲಿ ಕೂತ್ಕೊಂಡು ಒಂದು 100 ಹೆಸರು ತೊಗೊಳ್ತಾರೆ. ನನಗೆ ಇದರಲ್ಲಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಒಂದು ಎಲ್ಲಿಂದ ಒಂದು ಹೆಸರು ಇಟ್ಬಿಡ್ತಾರೆ. ಈಗ ಎಕ್ಸಾಂಪಲ್ ಒಂದು ಹೆಣ್ಣು ಮಗು ಹೆಸರು ಅಂತ ಇಟ್ಕೊಳ್ಳೋಣ. ಈಗ ಯಾರು ಈ ಒಂದು ಕಾರ್ಯಕ್ರಮ ನೋಡ್ತಿದ್ದಾರೆ, ಈ ಥರದ್ದು ಏನಾದ್ರು ಹೆಸರಿಟ್ಟಿದ್ರೆ ನೀವು ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀವಿ ಹೊರತು ನಿಮ್ಮನ್ನು ಹರ್ಟ್ ಮಾಡಲಿಕ್ಕಲ್ಲ, ಯಾಕೆ ನಿಮ್ಗೆ ವಿಚಾರ ಗೊತ್ತಿರಬೇಕು. ಈಗ ಎಲ್ಲಿಂದ ಒಂದು ಅಕ್ಷರ ಬಂದಿದೆ ನನ್ನ ಮಗುಗೆ, ಹೆಣ್ಣು ಮಗು, ಲಾಸ್ಯ ಅಂತ ಹೆಸರಿಡ್ತೀನಿ. ಸೊ ಲಾಸ್ಯ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲ, ಕೇಳೋದಕ್ಕೆ ಹೇಳೋದಕ್ಕೆ ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಿಮ್ಗೆ ಅದರಲ್ಲಿ ಒಂದು ಕ್ಯಾಚಿ ಏನಪ್ಪ ಅಂದರೆ, ನೀವು ಸ್ಟಾರ್ಟಿಂಗಲ್ಲಿ 3 ಲೆಟರ್ಸ್ ನೋಡಿ, LAS ಇದೆಲ್ಲ ಸೇರಿಸಿದ್ರೆ ನಿಮ್ಗೆ ಏನು ಅನಿಸುತ್ತೆ, ಲಾಸ್ ಅಂತ ಬರುತ್ತೆ. ಈಗ ನಿಮ್ಮ ಮಗುಗೆ ನೀವು ಕರಿಬೇಕಾದ್ರೆ ಲಾಸ್ಯ 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 ಅಂದರೆ ಲಾಸ್ 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 ಅಂತ ಕರೆದಂಗೆ. ಇದನ್ನೇನಂತೀವಿ ನಾವು ಅಂದರೆ ಪ್ರೋನಾಲಜಿ ಅಂತೀವಿ. ಅಂದರೆ ನೆಗೆಟಿವ್ ವೈಬ್ರೇಷನ್ ಇರುವಂತಹ ಅಕ್ಷರಗಳನ್ನು ನಿಮ್ಮ ಮಗುವಿಗೆ ನೀವು ಗೊತ್ತೋ ಗೊತ್ತಿಲ್ಲದೆ ಕೊಟ್ಬಿಟ್ಟಿದ್ದೀರ. ನಾನೇನು ಮಾಡಿದೆ, ಗೂಗಲ್ಗೆ ಹೋದೆ, ಎಲ್ಲಿಂದ ನೋಡಿದೆ 100 ಹೆಸರು, ಅದ್ರಲ್ಲಿ ಲಾಸ್ಯ ಅಂತ ಇಷ್ಟ ಆಯಿತು. ನಮ್ಮ ಹೆಂಡತಿಗೆ ನಮ್ಮ ಕುಟುಂಬಕ್ಕೆ ಹೇಳಿದೆ, ಎಸ್ ಅಂದರು, ಲಾಸ್ಯ ಇಟ್ಬಿಟ್ಟೆ. ಈಗ ನೀವು ನಿಮ್ಮ ಮಗುನ ಲಾಸ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಇದು ಗೊತ್ತು ನಿಮಗೆ. ಇನ್ನು ಕೆಲವು ಹೆಸರು ನೋಡಿ, ನೀವೀಗ ಅನಿಲ್ ಅನ್ನೋ ಹೆಸರು, ಸುನಿಲ್ ಅನ್ನೋ ಹೆಸರು, ಈಗ ಮಕ್ಳಿಗೆ ಇಟ್ಬಿಡ್ತಾರೆ, ಎ ಇಂದ ಲೆಟ್ರ್ ಬರಲಿ ಅಂತ ಅಂದ್ಬಿಟ್ಟು ಅನಿಲ್ ಅಂತ ಇಡ್ತಾರೆ. ಲಾಸ್ಟಲ್ಲಿ ನೋಡಿ NIL, ಏನಂತೀರ ಅದನ್ನು ನಾವು, ನಿಲ್ ಅಂದರೆ ಏನು, ಝೀರೋ, ಏನೂ ಇಲ್ಲ. ಏನೆಲ್ಲ ಮಾಡಿ ಕೊನೆಗೆ ಝೀರೋ. ಅಂದರೆ ನಮ್ಮ ಮಕ್ಕಳು ಏನೆಲ್ಲ ಮಾಡೋಕ್ಕೆ ಹೋದ್ರೂ ಕೂಡ ಕೊನೆಗೆ ಏನಾಗ್ತಿದೆ, ನಿಲ್ಲಿಗೆ ಬರ್ತಾ ಇದೆ. ಅಂದರೆ ಅವ್ರು ಮಾಡುವಂತಹ ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗ ಅವರ ಜೀವನದಲ್ಲಿ ಯಶಸ್ಸು ನಮಗೆ ಝೀರೋಗೆ ಬಂದು ನಿಂತ್ಕೊಳ್ತಿದೆ. ಸುನಿಲ್ ಅಂದಾಗಲೂ ನಿಲ್ಲಿಗೆ ಬರುತ್ತೆ. ಇನ್ನು ಕೆಲವ್ರು ಹೆಸರಿಡ್ತಾರೆ, ನಿಖಿಲ್ ಅಂತ ಹೆಸರಿಡ್ತಾರೆ. ನಿಖಿಲ್ ಅಂದರೆ ಏನು ಬರುತ್ತೆ, ಲಾಸ್ಟಲ್ಲಿ ನೋಡಿ IL ಅಂತಂದರೆ ಏನಂತೀರ ಅದನ್ನು, ಇಲ್ ಅಂತೀರ. ಇಲ್ ಅಂದರೆ ಏನು ಇಂಗ್ಲೀಷಲ್ಲಿ, ಇಲ್ ಅಂದರೆ ಆರೋಗ್ಯ ಕೆಟ್ಟಿರೋರ್ನ ಇಲ್ ಅಂತೀವಿ, ಇಲ್ನೆಸ್ ಅಂದ್ರೆ ಏನು, ಆರೋಗ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಹೆಸರಿಡ್ತೀವಿ ನೋಡಿ, ಅವ್ರ ಮಕ್ಕಳಿಗೆ ಯಾವಾಗಲೂ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಸೊ ನೀವು ಹೆಸರು ಕೊಟ್ಟರೆ ನಾವು ಅಲ್ಲಿ ಹೇಳ್ಬೋದು ಇದರಲ್ಲಿ ಏನು ರಾಂಗ್ ವೈಬ್ರೇಷನ್ ಇದೆ ಅಂತ ಅಂದ್ಬಿಟ್ಟು. ಹೀಗಾಗಿ ಏನಾಗುತ್ತೆ ಅಂದರೆ, ಒಂದು ಹೆಸರನ್ನು ಒಬ್ಬರಿಗೆ ಕೊಡಬೇಕಾದ್ರೆ ಲಕ್ಕನ್ನು ಕೊಡೋದಷ್ಟೇ ಅಲ್ಲ, ಅವರಿಗೆ ನೆಗೆಟಿವ್ ವೈಬ್ರೇಷನ್ ಇಲ್ದಿರುವಂತಹ ಒಂದು ಅಕ್ಷರಗಳನ್ನು ನಾವು ಅದರಲ್ಲಿ ಕೊಡಬೇಕಾಗತ್ತೆ. ಈಗ ಎಷ್ಟೋ ಜನ ಲೋಕೇಶ್ ಅನ್ನೋ ಹೆಸರಿಟ್ಟಿರ್ತಾರೆ, ಲೋಕೇಶ್ವರಿ ಅಂತ ಹೆಸರಿಟ್ಟಿರ್ತಾರೆ, ಲೋಕನಾಥ್ ಅಂತಿರುತ್ತೆ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ LO ಅಂತ ನೋಡಿ ನೀವು, ಲೋಕಾರ, ಲೋ ಅಂದರೆ ಏನು, ಡೌನ್ ಅಂತ. ಅವರು ಡೌನ್ ಅಂದರೆ ಅವ್ರ ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಹೋಗ್ತಾ ಇರ್ತಾರೆ, ಮತ್ತೆ ಅವರು ಕೆಳಗೆ ಬರ್ತಿರ್ತಾರೆ. ಸೊ ಈ ಥರದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಉದಾಹರಣೆಗಳಿದೆ. ಅಂದರೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು, ಇದು ಯಾರನ್ನು ಹರ್ಟ್ ಮಾಡ್ಲಿಕ್ಕೆ ಹೇಳ್ತಿಲ್ಲ, ವಿಚಾರ ತಿಳ್ಕೊಳ್ಳಿಕ್ಕೆ ಹೇಳ್ತಿದ್ದೀವಿ. ನಿಮ್ಗೊಂದು ವಿಚಾರ ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಪುನೀತ್ ರಾಜ್ಕುಮಾರ್, ಅವರ ಮೊದಲ ಹೆಸರು ಆ್ಯಕ್ಚುಲ್ ಆಗಿ ಬಂದು ಏನು ಗೊತ್ತಾ, ಲೋಹಿತ್ ಅಂತ.
ಬಟ್ ಆಮೇಲೆ ಪುನೀತ್ ಅಂತ ಆಗಿದ್ದು ಅಲ್ವಾ. ಲೋಹಿತಲ್ಲಿ ಲೋಕಾರ ಇತ್ತು, ಅವ್ರು ಗೊತ್ತು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ನಮಗೆ ಗೊತ್ತಿಲ್ಲ, ಬಟ್ ನಾವು ಅಭ್ಯಾಸ ಮಾಡಿದಾಗ ನಮ್ಗೆ ಅರ್ಥ ಆಗಿದ್ದು ಎಸ್ ಅವರು ಲೋಹಿತಿಂದ ಅವರು ಪುನೀತ್ಗೆ ಚೇಂಜ್ ಮಾಡಿದ್ದಾರೆ. ಸೊ ಪುನೀತ್ ಅವರ ಯಶಸ್ಸು ಹೇಗಿತ್ತು, ಸೊ ನಾವು ಅದನ್ನೆಲ್ಲ ಅಭ್ಯಾಸ ಮಾಡಿದಾಗ ನಮ್ಗೆ ಅರ್ಥ ಆಯಿತು ಈ ನೇಮ್ ನಂಬರ್ ಅವರಿಗೆ ಲಕ್ಕನ್ನು ಅದೃಷ್ಟವನ್ನು ಕೊಡುವಂತಹ ನೇಮ್ ನಂಬರ್ ಅಂತ. ಸೊ ಈಗ ಹೊಸದಾಗಿ ಹೆಸರಿಡದಿದ್ದರೆ ತುಂಬ ಒಂದು ನಾವು ಪರಿಪಾಲನೆಯನ್ನು ಮಾಡಿ ತುಂಬ ಸ್ಟಡಿ ಮಾಡಿ ನಾವು ಹೆಸರನ್ನು ಕೊಡಬೇಕಾಗತ್ತೆ. ಅದೇ ಈಗ ಆಲ್ರೆಡಿ ಹೆಸರು ಕೊಟ್ಟಿದ್ದರೆ ಇದು ಇನ್ನೂ ಕಷ್ಟ ನಮಗೆ. ಯಾಕೆ ಅಂದರೆ ಆಲ್ರೆಡಿ ಹೆಸರು ಇಟ್ಬಿಟ್ಟಿದ್ದೀವಿ. ಈಗ ಹೆಸರನ್ನು ಕರೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಕೆಲವರು ಒಪ್ತಾರೆ, ಕೆಲವರು ಒಪ್ಪಕ್ಕೆ ಹೋಗಲ್ಲ. ಈಗ ಚಿಕ್ಕ ಮಕ್ಕಳಾದರೆ ಒಪ್ಬಿಡ್ತಾರೆ, ದೊಡ್ಡವರಾದರೆ ಒಪ್ಪೋದಿಲ್ಲ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ನೇಮು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನೀವು ಜೀವನದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಡಿಸ್ಟರ್ಬೆನ್ಸು ಸ್ಟ್ರಗಲ್ಲು ಕಾಣಿಸ್ತಾನೆ ಇರುತ್ತೆ. ಸೊ ಈ ವಿಚಾರದಲ್ಲಿ ನಾವು ಸಜೆಸ್ಟ್ ಮಾಡೋದೇನೆಂದರೆ ನೇಮನ್ನು ನೀವು ಕರೆಕ್ಷನ್ ಮಾಡಿಕೊಂಡು ಟ್ಯೂನ್ ಮಾಡಿಕೊಂಡು ಅದರಿಂದನೂ ಕೂಡ ನೀವು ಸಕ್ಸಸ್ಸನ್ನು ನೀವು ಪಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಗುರುಗಳೇ, ಈಗ ಹೆಸರನ್ನ ಬದಲಾವಣೆ ಮಾಡೋದ್ರಿಂದ, ನೇಮ್ ಕರೆಕ್ಷನ್ಸ್ ಅನ್ನ ಮಾಡೋದ್ರಿಂದ, ಲಕ್ಕಿ ನೇಮ್ ಅನ್ನ ಇಟ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮಗೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕುತ್ತಾ, ಬದಲಾವಣೆ ಕಂಡುಕೊಳ್ಬಹುದಾ? ಈಗ ಸಾಕಷ್ಟು ಜನಕ್ಕೆ ನೀವು ಆಲ್ರೆಡಿ ಮಾಡಿ ಕೂಡ ಕೊಟ್ಟಿರ್ತೀರಿ, ಅವ್ರ ಜೀವನದಲ್ಲಿ ಎಂತಹ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿದೆ, ಒಂದೆರಡು ಉದಾಹರಣೆಗಳನ್ನ ಹೇಳ್ಬಹುದಾ? ನಿಮ್ಮ ಒಂದು ಪ್ರಶ್ನೆ ಈಗ ತುಂಬ ಸಮಂಜಸವಾದ ಒಂದು ಪ್ರಶ್ನೆ. ನಾನು ಆಗಲೇ ಹೇಳಿದೆ, ನಿಮ್ಮ ಒಂದು ಗ್ರಹಬಲ ಚೆನ್ನಾಗಿಲ್ಲ ಅಂದರೆ ಗೃಹಬಲ ಚೆನ್ನಾಗಿರಬೇಕು, ಗೃಹಬಲನೂ ಚೆನ್ನಾಗಿಲ್ಲ ಅಂದರೆ ನಾಮಬಲ ಚೆನ್ನಾಗಿರಬೇಕು ಅಂತ. ಈ ನಾಮಬಲ ಅಥವಾ ಈ ಒಂದು ಸಂಖ್ಯಾ ಒಂದು ಶಾಸ್ತ್ರದ ಪ್ರಕಾರ ನಿಮ್ಮ ಹೆಸರನ್ನು ನೀವು ಟ್ಯೂನ್ ಮಾಡಿಕೊಂಡಾಗ, ಕರೆಕ್ಷನನ್ನು ಮಾಡಿಕೊಂಡಾಗ ನಿಮಗೆ ಅದರಿಂದ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಇದಾಗಲೇ ಈ ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ. ಆದರೆ ಏನಂತಂದರೆ ನಮ್ಮನ್ನು ಕೆಲವು ಟೈಮು ಮಾಡೋದಕ್ಕೆ ಬಿಟ್ಟಿರಲ್ಲ. ಈಗ ನೋಡಿ, ನೀವು ಒಬ್ಬ ಕಂಡಕ್ಟರ್ ಶಿವಾಜಿರಾವ್ ಗಾಯಕ್ವಾಡ್ ಅನ್ನೋರು ಒಂದು ಚಲನಚಿತ್ರರಂಗಕ್ಕೆ ಬಂದು ಹೆಸರನ್ನು ಮಾಡಬೇಕಾದ್ರೆ ತುಂಬ ಪ್ರಯತ್ನವನ್ನು ಪಟ್ಟರು. ಆದರೆ ಅವರಿಗೆ ಅವರ ಹೆಸರು ಟ್ಯೂನ್ ಆದಮೇಲೆ, ಶಿವಾಜಿರಾವ್ ಗಾಯಕ್ವಾಡಿಂದ ರಜನಿಕಾಂತ್ ಅಂತ ಆದ ಮೇಲೆ ಅವರ ಸಕ್ಸಸ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ಅವ್ರ ಸಕ್ಸಸ್ಸು ಯಾವ ಮಟ್ಟಿಗಿದೆ, ನಾವು ನೀವು ಊಹೆನೂ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ಯಶಸ್ಸನ್ನು ಅವರು ಪಡೆದಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಲ್ವ, ಯಾಕೆಂದರೆ ಇದು ಪ್ರಪಂಚದಾದ್ಯಂತ ಎಲ್ರಿಗೂ ಗೊತ್ತಿರೋದೆ. ಅವರ ಮೊದಲ ಹೆಸರು ಶಿವಾಜಿರಾವ್ ಗಾಯಕ್ವಾಡ್, ಈಗ ಅವರು ರಜನಿಕಾಂತ್ ಅಂತ. ಅವರಷ್ಟೇ ಅಲ್ಲ, ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲೂ ಕೂಡ ಹಲವಾರು ಕಲಾವಿದರು ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿಮಗೆ ಎಕ್ಸಾಂಪಲ್ಲು ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಮೊದಲ ಹೆಸರು ಬಂದು ಮುತ್ತುರಾಜ್ ಅಂತ. ಅದೇ ರೀತಿ ನಿಮಗೆ ಸಂಪತ್ ಕುಮಾರ್ ಗೊತ್ತಾ, ಕೇಳಿದ್ದೀರಾ? ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದೇ ರೀತಿ ನಿಮಗೆ ಅಮರ್ನಾಥ್ ಅವರು, ಈಗಿನ ಒಂದು ಜನ್ರೇಷನ್ ಅವರಿಗೆ ಅಷ್ಟು ಗೊತ್ತಿರಲ್ಲ. ಅಂಬರೀಷ್ ರವರು. ಆಗಲೇ ಹೇಳಿದೆ ನಾನು, ಪುನೀತ್ ರಾಜ್ಕುಮಾರ್ ಅವರ ಮೊದಲ ಹೆಸರು ಬಂದು ಲೋಹಿತ್ ಅಂತ. ಸೊ ಅಷ್ಟೇ ಅಲ್ಲ, ನಮ್ಮ ಇಂಡಿಯಾಗೆ ಅಂದರೆ ಈಗ ನಮ್ಮ ಇಂಡಿಯಾ ಅಲ್ಲ, ಈಗ ಭಾರತ್ ಆಗಿದೆ. ಮೊದಲು ಏನಿತ್ತು ನಮ್ಮ ದೇಶದ ಹೆಸರು ಇಂಡಿಯಾ ಅಂತಿತ್ತು, ಅದನ್ನು ಭಾರತ್ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ನಾವು ನೀವೆಲ್ಲ ಯೂಸ್ ಮಾಡುವಂಥ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ನೋಡಿ, ಅವರು ಮೆಟಾ ಅಂತ ಒಂದು ಹೆಸರನ್ನು ಟ್ಯೂನ್ ಮಾಡ್ಕೊಂಡಿದ್ದಾರೆ. ಗೊತ್ತಿದೆ ಅಲ್ವಾ? ಮುಂಚೆ ನೀವು ಎಲ್ಲಾದರೂ ರೋಡಲ್ಲಿ ಹೋಗ್ಬೇಕಾದ್ರೆ ಮೆಗಾ ಮಾರ್ಟ್ ಅಂತ ಕಾಣಿಸ್ತಿತ್ತು, ಈಗ ಅದು ಮೆಗಾ ಮಾರ್ಟ್ ಅಲ್ಲ, ಅನ್ಲಿಮಿಟೆಡ್ ಅಂತ ಚೇಂಜ್ ಆಗಿದೆ. ನೀವು ಅಬ್ಸರ್ವ್ ಮಾಡಿ. ನೀವು ಅಂದರೆ ಬರೀ ಇಂಡಿವಿಜುವಲ್ ನೇಮ್ಸೇ ಅಲ್ಲ, ನಿಮಗೆ ದೊಡ್ಡ ದೊಡ್ಡ ಕಂಪನಿಯವರು ಕೂಡ ಬ್ರ್ಯಾಂಡ್ ನೇಮ್ಗಳನ್ನು ಚೇಂಜ್ ಮಾಡಿದ್ದಾರೆ, ನಮ್ಮ ದೇಶದ ಹೆಸರನ್ನೇ ಚೇಂಜ್ ಮಾಡಿದ್ದಾರೆ. ಅಂದರೆ ಯಾವ ರಿಲೇಟೆಡ್ಗೆ ಮಾಡಿದ್ದಾರೆ? ನೀವು ತಮಿಳ್ ಆ್ಯಕ್ಟರ್ ಸೂರ್ಯ ಅವ್ರನ್ನ ನೋಡಿ. ನೀವು ಸೂರ್ಯ ಅಂದರೆ SURYA ಅಂತ ಬರುತ್ತಲ್ವ, ಜನರಲಾಗಿ ಎಲ್ಲರೂ ಹೆಸರಿಡಬೇಕಾದ್ರೆ. ನೀವು ಯಾವ್ದಾದ್ರು ಮೂವಿ ಬಂದಾಗ ಸೂರ್ಯನ ನೋಡಿ, SURIYA ಅಂತ ಬರುತ್ತೆ, ಸೂರ್ಯ ಅಂತಿದೆ. ಅವರು ನೇಮನ್ನು ಟ್ಯೂನ್ ಮಾಡ್ಕೊಂಡಿದ್ದಾರೆ. ಬಾಲಿವುಡ್ನಲ್ಲಿ ಸುನಿಲ್ ಶೆಟ್ಟಿ ಅವರು ಮಾಡ್ಕೊಂಡಿದ್ದಾರೆ, ತುಂಬ ಜನ ಅಜಯ್ ದೇವಗನ್ ಅವ್ರು ಮಾಡ್ಕೊಂಡಿದ್ದಾರೆ. ತುಂಬ ಜನ ನೇಮ್ಗಳನ್ನು ಟ್ಯೂನ್ ಅಪ್ ಮಾಡಿಕೊಂಡು, ಅಂದರೆ ನೇಮನ್ನು ಕರೆಕ್ಷನನ್ನು ಮಾಡಿಕೊಂಡು ಅವರ ಯಶಸ್ಸನ್ನು ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಾನು ಲೈವ್ ಎಕ್ಸಾಂಪಲ್ ಒಬ್ಬರದನ್ನು ಕೊಡ್ತೀನಿ. ನನ್ನ ಹೆಸರನ್ನೇ ನಾನು ಸಂಖ್ಯಾಶಾಸ್ತ್ರ ಕಲಿತ ಮೇಲೆ ಟ್ಯೂನ್ ಮಾಡಿಕೊಂಡೆ. ಆ ಟ್ಯೂನ್ ಮಾಡ್ಕೊಂಡ ಮೇಲೆ ನನ್ನ ಸಕ್ಸಸ್ಸನ್ನು ತುಂಬ ನೆಕ್ಸ್ಟ್ ಲೆವೆಲಲ್ಲಿ ನೋಡ್ತಾ ಇದ್ದೀನಿ. ನನ್ನ ಮೊದಲ ಹೆಸರು ಬಂದು ಜಿ ಶಾಂತರಾಜು ಅಂತಿತ್ತು. ನಾನು ಅದನ್ನು ಏನು ಮಾಡಿದೆ, ನಾನು ಜಿ ಶಾಂತಕುಮಾರ್ ಅಂತ ಟ್ಯೂನ್ ಮಾಡಿಕೊಂಡ ಮೇಲೆ 4 ವರ್ಷ ಅದರಲ್ಲಿ ಏನಂತೀವಿ ನಾವು, ಆ ಒಂದು ಫೀಲ್ಡಲ್ಲಿ ಕೆಲಸ ಮಾಡಿದ್ಮೇಲೆ ನನಗೆ ತಿಳ್ಕೊಂಡು ಎಲ್ಲ ಟ್ಯೂನ್ ಮಾಡ್ಕೊಂಡ್ಮೇಲೆ ನನಗೆ ಅಮೆರಿಕನ್ ಒಂದು ಯೂನಿವರ್ಸಿಟಿಯಿಂದ ಹಾನರರಿ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದ್ದು. ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾವು ಮಾಡಿದ್ದೇವೆ, ನಮ್ಮ ಕಂಪನಿಗೆ ಹೆಸರನ್ನು ಚೇಂಜ್ ಮಾಡಿದ್ದೇವೆ, ಅದರ ಜೊತೆಯಲ್ಲಿ ಬ್ರ್ಯಾಂಡ್ ನೇಮನ್ನು ಚೇಂಜ್ ಮಾಡಿದ್ದೇವೆ. ಯಾಕೆಂದರೆ ಸಂಖ್ಯೆಗಳು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರಭಾವ ಬೀರುತ್ತೆ. ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ,
ನನಗೆ ಅದೃಷ್ಟ ಸಿಗ್ತಾ ಇಲ್ಲ ಅಂದರೆ ಅದೃಷ್ಟವನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಹೊರತು ಅದೃಷ್ಟವನ್ನು ತರುವಂತಹ ಕೆಲಸಗಳನ್ನು ನಾನು ಮಾಡ್ತಾ ಇಲ್ಲ. ಸೊ ನಮ್ಗೆ ಅದೃಷ್ಟ ಹೆಂಗೆ ಬರುತ್ತೆ? ಸೊ ಸಂಖ್ಯಾಶಾಸ್ತ್ರನೂ ಕೂಡ ನಿಮಗೆ ಅದೃಷ್ಟವನ್ನು ಕೊಡಲಿಕ್ಕೆ ನಿಮಗೆ ತುಂಬ ರೀತಿಯಾದಂಥ ಒಂದು ಸಪೋರ್ಟನ್ನು ಮಾಡುತ್ತೆ. ಅದನ್ನು ನೀವು ಮಾಡಬೇಕಾಗಿರೋದೇನೆಂದರೆ ಉಪಯೋಗಿಸ್ಕೋಬೇಕಷ್ಟೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತವರು ಅವ್ರ ಹೆಸರನ್ನ ಟ್ಯೂನ್ ಮಾಡ್ಕೊಂಡಿದ್ದಾರೆ ಅಂದರೆ, ಅಂಬರೀಷ್ ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ, ರಜನಿಕಾಂತ್ ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ, ನಾವೆಲ್ಲ ಸಾಮಾನ್ಯರು ಇವಾಗ ಜನರಲ್ ಆಗಿ ನಾವು ಮಾತ್ರ ಹೆಸರನ್ನು ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಹೆಸರನ್ನ ಚೇಂಜ್ ಮಾಡಬೇಕಾ, ಡಾಕ್ಯುಮೆಂಟ್ಸಲ್ಲಿ ಚೇಂಜ್ ಮಾಡಬೇಕಾ, ನನಗೆ ಆಲ್ರೆಡಿ ಎಲ್ರಿಗೂ ಹೆಸರುಗಳನ್ನು ಕೊಟ್ಬಿಟ್ಟಿದ್ದೀನಿ, ಬೇರೆಯವರೆಲ್ಲ ಏನು ತಿಳ್ಕೊಂಬಿಡ್ತಾರೋ ಈಗ ನಾನು ಹೆಸರು ಚೇಂಜ್ ಮಾಡಿದ್ರೆ ಅಂತ ಅಂದ್ಕೊಳ್ತಾರೆ. ಏನಿಲ್ಲ ನೋಡಿ, ಯಡಿಯೂರಪ್ಪ ಅವರು ಸಿ ಎಮ್ ಆಗೋಕ್ಕೆ ಮುಂಚೆ ಅವರು ನೇಮ್ ಕರೆಕ್ಷನನ್ನು ಮಾಡಿಕೊಂಡು ಅವರು ಸಿ ಎಮ್ ಆಗಿದ್ದಾರೆ. ಇದು ಎಷ್ಟು ಜನಕ್ಕೆ ಗೊತ್ತು? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪ್ರತಿಯೊಂದು ಕಂಪನಿಗಳು, ಪ್ರತಿಯೊಂದು ಬ್ರ್ಯಾಂಡ್ಗಳು ನೇಮ್ಗಳನ್ನು ಟ್ಯೂನ್ ಮಾಡ್ಕೊಳ್ತಾನೆ ಇದ್ದಾರೆ. ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ರೂ ಕೂಡ ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಆ ಗಮನ ಕೊಟ್ಟು ಅದನ್ನು ನಾವು ಟ್ಯೂನ್ ಮಾಡಿಕೊಂಡ್ರೆ, ನೇಮ್ ಕರೆಕ್ಷನನ್ನು ಮಾಡಿಕೊಂಡ್ರೆ 100% ರಿಸಲ್ಟ್ಸ್ ಬರುತ್ತೆ. ಇದಕ್ಕೆ ನಿಮಗೆ ಯಾವ ಏಜ್ ಇದ್ರೂ ಕೂಡ ತಪ್ಪಿಲ್ಲ. ಯಾಕೆಂದರೆ ಈಗ ನಿಮ್ಗೆ 35 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ, ಇನ್ನು ನಿಮ್ಗೆ 65 ವರ್ಷ ಟೈಮ್ ಇದೆ. 45 ವರ್ಷ ಆಗಿದ್ರೆ ಇನ್ನೂ 55 ವರ್ಷ ನಿಮಗೆ ಟೈಮ್ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ನಾವು ನೇಮ್ ಕರೆಕ್ಷನ್ ಮಾಡಬೇಕಂತಲ್ಲ, ದೊಡ್ಡವ್ರಿಗೂ ಕೂಡ ನೇಮ್ ಕರೆಕ್ಷನನ್ನು ಮಾಡಿಕೊಂಡು ರಿಸಲ್ಟ್ಸ್ಗಳನ್ನು ಖಂಡಿತವಾಗಿ ತೊಗೊಳ್ಳಿಕ್ಕೆ ನಮಗೆ ತುಂಬ ಅವಕಾಶಗಳಿದ್ದಾವೆ. ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ನೇಮನ್ನು ಕರೆಕ್ಷನ್ ಮಾಡಿಕೊಂಡು ನಿಮ್ಮ ಅದೃಷ್ಟವನ್ನು ನೀವು ಪಡೆದುಕೊಳ್ಳೋದಕ್ಕೆ ನಮ್ಮನ್ನು ನೀವು ಸಂಪರ್ಕ ಮಾಡಿ. ಖಂಡಿತ ಗುರುಗಳೇ. ಈಗ ಹೆಸರು ಮತ್ತು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ಥರ ಜೀವನದ ಮಹತ್ವ ಅಡಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಸಂಖ್ಯೆ ಅಂದಿದ ತಕ್ಷಣ ನಾನಾ ವಿಧವಾದಂಥ ನಾನಾ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸಂಖ್ಯೆಗಳು ಬರ್ತವೆ. ಅದರಲ್ಲಿ ತುಂಬ ಮುಖ್ಯವಾಗಿದ್ದು ಈಗಿನ ಕಾಲಕ್ಕೆ ಎಲ್ಲರಿಗೂ ಬೇಕಾದದ್ದು, ಎಲ್ಲರೂ ಬಳಸ್ತಾ ಇರುವಂಥದ್ದು ಮೊಬೈಲ್ ನಂಬರ್. ಮೊಬೈಲ್ ಸಂಖ್ಯೆಯಲ್ಲೂ ಕೂಡ ಅದೃಷ್ಟ ಅಡಗಿರುತ್ತೆ ಅನ್ನುವಂಥ ವಿಚಾರನ ಎಲ್ಲರೂ ಕೂಡ ನಂಬಬಹುದಾ ಅಥವಾ ನಿಜಕ್ಕೂ ಅದು ಸುಳ್ಳ? ಹೇಗೆ ಹೇಳ್ತೀರಾ ಇದನ್ನು? ನೋಡಿ, ಈಗ ಮುಂಚೆ ಏನಾಗ್ತಿತ್ತು ಅಂದರೆ ಒಂದು ಮೊಬೈಲ್ ಸಂಖ್ಯೆ ಅನ್ನೋದು ಏನಾಗಿತ್ತು ಅಂದರೆ ಕಮ್ಯುನಿಕೇಷನ್ ಮಾತ್ರ ಯೂಸ್ ಮಾಡ್ತಾ ಇದ್ವಿ. ಈಗ ಮೊಬೈಲ್ ನಂಬರ್ನ ನಿಮಗೆ ಯಾವ ರೀತಿ ಕೊಡ್ತಾರೆ? ಯಾರು ಕೊಡ್ತಾರೆ ಮೊಬೈಲ್ ನಂಬರನ್ನು? ನನಗೆ ಒಂದು ಮೊಬೈಲ್ ನಂಬರ್ನ ಕೊಡ್ತಾರೆ. ಕೊಡ್ಬೇಕಾದ್ರೆ ಏನು ಮಾಡ್ತಾರೆ? ನನ್ನ ಡಾಕ್ಯುಮೆಂಟ್ಸ್ ಇಸ್ಕೊತಾರೆ. ಈಗ ಶಾಂತಕುಮಾರ್ ಅನ್ನೋ ಹೆಸರಿಗೆ ಒಂದು ಮೊಬೈಲ್ ನಂಬರ್ನ ಕೊಡ್ತಾರೆ. ಕೊಡ್ಬೇಕಾದ್ರೆ ಏನು ಕೇಳ್ತಾರೆ? ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಇಸ್ಕೊಳ್ತಾರಲ್ವ. ಅಂದರೆ ನಿಮಗೆ ಈ ಮೊಬೈಲ್ ನಂಬರ್ನ ಅಸೈನ್ ಮಾಡ್ತಾ ಇರೋದು. ನಿಮ್ಮ ಡೇಟ್ ಆಫ್ ಬರ್ತು ಅಲ್ಲಿ ಇರುತ್ತೆ. ಯಾಕೆಂದರೆ ನಿಮ್ಮ ರೆಕಾರ್ಡ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಕೊಡೋದಿಲ್ಲ. ಸೊ ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಬಗ್ಗೆ ನಾವು ವಿಚಾರ ತಿಳ್ಕೊಂಡಿದ್ದೀವಿ. ಒಂದು ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆ, ಇದಕ್ಕೆ ಸಕ್ಸಸ್ ಕೊಡುವಂತಹ, ಫೇವರಬಲ್ ಆಗಿರುವಂತಹ, ಲಕ್ಕನ್ನು ಕೊಡುವಂತಹ ನಂಬರನ್ನು ನಾವು ತಗೊಂಡ್ರೆ ಆ ನಂಬರೂ ಕೂಡ ನಿಮಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಈ ನಂಬರ್ಗಳನ್ನೋದು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂದರೆ, ಇವತ್ತಿನ ದಿನಾಂಕ 8ನೇ ತಾರೀಕು ಅಲ್ವಾ? ಅದೇ ರೀತಿ ಈ ಒಂದು ತಿಂಗಳನ್ನು ನೋಡಿದ್ರೆ 5ನೇ ತಿಂಗಳು, ಈ ವರ್ಷ 2025ನೇ ಇಸ್ವಿ. ಓಕೆ, ನೀವು ಹುಟ್ಟಿದ ಒಂದು ದಿನ ಅದರಲ್ಲೂ ನಂಬರ್ಸ್ ಇದೆ. ಅದೇ ರೀತಿ ನೀವು ತಗೊಳ್ಳೋ ವೆಹಿಕಲಲ್ಲಿ ನಂಬರ್ಸ್ ಬರುತ್ತೆ, ಮೊಬೈಲಲ್ಲಿ ನಂಬರ್ ಬರುತ್ತೆ, ನಿಮ್ಮ ಮನೆಯ ಡೋರ್ ನಂಬರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಸಂಖ್ಯೆಗಳಿಲ್ಲದೆ ಇರೋವಂಥದ್ದು ಯಾವುದೂ ಇಲ್ಲ. ಮದುವೆಯ ದಿನ, ಸೊ ಈ ಥರ ನಿಮಗೆ ಯಾವುದೇ ಒಂದು ನೋಡಿ ಕ್ಯಾಲೆಂಡ್ರಲ್ಲಿ ನಂಬರ್ಸ್ಗಳು. ಈ ನಂಬರ್ ಅನ್ನೋದು ನಿಮ್ಗೆ ಏನು ಮಾಡುತ್ತೆ? ಪ್ರತಿ ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾಗ ಸೊ ಆ ಗ್ರಹಗಳು ನನಗೆ ಫೇವರಬಲ್ ಆಗಿರಬೇಕು. ಈಗ ನನ್ನ ಹುಟ್ಟಿದ ಸಂಖ್ಯೆ ಏನಿದೆ ಆ ಸಂಖ್ಯೆಗೆ ಇನ್ನೊಂದು ಸಂಖ್ಯೆ ಏನು ತಗೊಳ್ತಾ ಇದ್ದೀನಿ ಅದು ಫೇವರ್ ಆಗಿದ್ರೆ ಮಾತ್ರ ನನಗೆ ಸಪೋರ್ಟ್ ಮಾಡುತ್ತೆ. ಇಲ್ಲ ಅಂದರೆ ನನಗೆ ಅದು ಮೈನಸ್ ರಿಸಲ್ಟ್ಸನ್ನು ಕೊಡುತ್ತೆ. ಈಗ ನಿಮ್ಮ ಮೊಬೈಲ್ ಸಂಖ್ಯೆ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ? ಬರೀ ಮಾತಾಡೋಕ್ಕಷ್ಟೇ ಅಲ್ಲ. ಇವತ್ತು ನೋಡಿ, ಗ್ಯಾಸ್ಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ, ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ, ಯಾರಾದರೂ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಮೊಬೈಲ್ ನಂಬರ್ಗೆ ಫೋನ್ಪೇನೋ ಗೂಗಲ್ ಪೇನೋ ಮಾಡೋಂತ ಹಾಕ್ಸ್ಕೊಂಡ್ಬಿಡ್ತೀರಾ. ಅಂದರೆ ಈ ಮೊಬೈಲ್ ನಂಬರ್ ಇವತ್ತು ಎಲ್ಲೆಲ್ಲಿ ಹೋಗ್ತಿದೆ? ಕಮ್ಯುನಿಕೇಷನಲ್ಲಿದೆ, ಟ್ರಾನ್ಸಾಕ್ಷನಲ್ಲಿದೆ, ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿದೆ, ನಿಮ್ಮ ಒಂದು ಪ್ರತಿಯೊಂದು OTPಗೂ ನಂಬರ್ ಇದೆ. ಸೊ ಇಂಥ ಒಂದು ಮೊಬೈಲ್ ನಂಬರ್ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಇವತ್ತು ಆ ಮೊಬೈಲ್ ನಂಬರ್ ಸರಿ ಇಲ್ಲ ಅಂದರೆ, ಆ ನಂಬರು ಕೂಡ ನಿಮಗೆ ಫೇವರ್ ಮಾಡಲಿಲ್ಲ ಅಂದರೆ ಅಲ್ಲೂ ಕೂಡ ನಿಮ್ಮ ಅದೃಷ್ಟ ಏನಾಯಿತು? ಎಡವಟ್ಟಾಗ್ತಾ ಬರುತ್ತೆ, ನಿಮಗೆ ರಿಸಲ್ಟ್ಸ್ಗಳನ್ನು ಕೊಡೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಿಕೊಳ್ಳುವಂತಹ, ಸಕ್ಸಸ್ ಕೊಡುವಂತಹ ನಂಬರನ್ನು ನಾವೇನು ಮಾಡ್ತೀವಿ ಅಂದರೆ ನಾವೇ ಟ್ಯೂನ್ ಮಾಡಿ ನಿಮಗೆ ನಂಬರನ್ನು ನಿಮಗೆ ಕೊಡ್ತೀವಿ. ಸೊ ಹೇಗೆ ಕೊಡ್ತೀವಿ? ಇದು ಒಂದು ಡೌಟ್ ಬರುತ್ತೆ ನಿಮಗೆ. ನಾನು ಆಗಲೇ ಹೇಳಿದೆ, ಜನ್ಮ ಸಂಖ್ಯೆ, ಭಾಗ್ಯ ಸಂಖ್ಯೆಯ ಒಂದು ಕ್ಯಾಲ್ಕುಲೇಷನಲ್ಲಿ ಫೇವರಬಲ್ ನಂಬರನ್ನು ನೋಡಬೇಕು. ಇಲ್ಲಿ ಇನ್ನೂ ಒಂದು ಸೀಕ್ರೆಟ್ ಇದೆ. ನಮ್ಮ ಒಂದು ಕಾರ್ಯಕ್ರಮದ ಹೆಸರೇ ಸಂಖ್ಯಾ ರಹಸ್ಯ, ಸೀಕ್ರೆಟ್ ಏನಪ್ಪ ಅಂದರೆ, ಈಗ ಯಾರು ಈ ಕಾರ್ಯಕ್ರಮ ನೋಡ್ತಿದ್ದೀರಾ, ಒಂದು ಪೇಪರ್ ತೊಗೊಳ್ಳಿ, ನಿಮ್ಮ ಹುಟ್ಟಿದ ಸಂಖ್ಯೆಯನ್ನು ನೀವು ಸಂಖ್ಯೆ, ಮಂತು, ಇಯರ್ ಎಲ್ಲವನ್ನು ಬರ್ಕೊಳ್ಳಿ. ಅದರಲ್ಲಿ ನೋಡಿ 1ರಿಂದ 9 ಸಂಖ್ಯೆಗಳಲ್ಲಿ ಯಾವುದೋ ಒಂದು ಸಂಖ್ಯೆ ನಿಮಗೆ ಮಿಸ್ ಆಗಿರುತ್ತೆ. ಅಬ್ಸರ್ವ್ ಮಾಡಿ ಬೇಕಾದರೆ.
ಯಾವುದೋ ಒಂದು ನಂಬರ್ ನಿಮ್ಗೆ ಅದರಲ್ಲಿ ಇರಲ್ಲ. ಅಂದರೆ 9 ನಂಬರ್ಗಳು 9 ಪ್ಲಾನೆಟ್ಸ್ಗಳು ನನಗೆ ಸಪೋರ್ಟ್ ಮಾಡೋದ್ರಲ್ಲಿ 2 ನಂಬರು 3 ನಂಬರು ಯಾವುದೋ ನಂಬರ್ ಮಿಸ್ ಆಗಿರುತ್ತೆ. ಅಂದರೆ ಆ ಮಿಸ್ ಆಗಿರೋ ನಂಬರ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ನನ್ನ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗೋಗಿದೆಯಲ್ಲ, ಅದರ ಎನರ್ಜಿ ನನಗಿಲ್ಲ. ಸೊ ಇಲ್ಲಿ ನಾವು ಡೇಟ್ ಆಫ್ ಬರ್ತನ್ನು ನಾವು ತೊಗೊಂಡಾಗ ಜನ್ಮ ಸಂಖ್ಯೆ ಭಾಗ್ಯ ಸಂಖ್ಯೆ ಜೊತೆಲಿ ಮಿಸ್ಸಿಂಗ್ ನಂಬರ್ ಅಂತ ಹೇಳ್ತೀವಿ. ನಿಮಗೆ ಮಿಸ್ ಆಗಿರುವಂತಹ ನಂಬರು ಮೇ ಬಿ ನಿಮಗೆ ಲಕ್ ಕೊಡೋದಾಗಿರ್ಬೋದು ನಿಮಗೆ, ಅಥವಾ ಮಿಸ್ ಆಗಿರೋ ನಂಬರು ನಿಮಗೆ ಫೇವರಬಲ್ ಆಗುವಂಥ ನಂಬರ್ ಇರ್ಬೋದು. ಅದು ಮಿಸ್ ಆಗಿದೆ ಅಂದರೆ ಡೈರೆಕ್ಟಾಗಿ ನಮಗೆ ಮಿಸ್ ಆಯಿತು. ಇದನ್ನು ಹೇಗೆ ತೊಗೋಬೇಕು? ಈಗ ಎಕ್ಸಾಂಪಲ್ಲು, ನನ್ನ ಡೇಟ್ ಆಫ್ ಬರ್ತಲ್ಲಿ ನಂಬರ್ 5 ಅನ್ನೋದಿಲ್ಲ. ಈ 5 ಅನ್ನೋದು ಸಂಖ್ಯಾಶಾಸ್ತ್ರದಲ್ಲಿ ಎಷ್ಟು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂದರೆ, ಇದನ್ನು ನಾವೇನಂತೀವಿ ಅಂದರೆ ಲಕ್ ಕೊಡುವ ನಂಬರೇ 5 ಅಂತ ಹೇಳ್ತೀವಿ. ಸ್ಟೆಬಿಲಿಟಿ ಕೊಡುವಂತಹ ನಂಬರ್ 5, ನಮಗೆ ಸಕ್ಸಸ್ ಕೊಡುವಂತಹ ನಂಬರ್ 5. ಈ ನಂಬರ್ 5 ಈಗ ಮಿಸ್ ಆಗೋಗಿದೆ. ಈಗ ಮಿಸ್ ಆಯಿತು ಅಂದ ತಕ್ಷಣ ನಾನೀಗ 22ನೇ ತಾರೀಕು ಹುಟ್ಟಿದ್ದೀನಿ, 4ನೇ ತಿಂಗಳು ಹುಟ್ಟಿದ್ದೀನಿ, 1986 ಅಂತಂದರೆ 5ನೇ ನಂಬರ್ ಕಾಣಿಸ್ತಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ ಗುರುಗಳೇ, 25 ಅಂತ ಮಾಡಿಬಿಡೋಣ. 22ನೇ ತಾರೀಕು ಕೊಟ್ಟಿರೋದನ್ನು 25 ಅಂತ ಹಾಕೊಂಡ್ಬಿಟ್ರೆ 5 ಬಂದ್ಬಿಡುತ್ತಲ್ಲ. ಸಾಧ್ಯತೆಗಳಿದೆಯಾ? ಇಲ್ಲ ಅಲ್ವಾ? ಅಂದರೆ ನಮಗೆ ಡೈರೆಕ್ಟಾಗಿ ನಾವು 5ಅನ್ನು ಹಾಕ್ಕೊಳ್ಳಿಕ್ಕೆ ಬರಲ್ಲ. ಅದಕ್ಕೆ ಇಂಡೈರೆಕ್ಟಾಗಿ 5ಅನ್ನು ನಾವು ಏನು ಮಾಡಬೇಕು? ತೊಗೋಬೇಕಾಗತ್ತೆ. ಎಲ್ಲಿಂದ ತೊಗೋಬೋದು ನಾವು? ಒಂದು ಹೆಸರಲ್ಲಿ ತೊಗೋಬೋದು. ಟೋಟಲ್ ಮಾಡಿದ್ರೆ 5 ಬರಬೇಕು ನಮಗೆ. ಅವಾಗೇನಾಯಿತು? ಅದು ಪರ್ಮನೆಂಟ್ ಆಯಿತಾ ಹೆಸರು? ಈ ಡೇಟ್ ಆಫ್ ಬರ್ತ್ಗೆ ಹೆಸರು ಪರ್ಮನೆಂಟ್ ಆಯಿತು. ಅವಾಗ 5 ಅನ್ನೋದು ನನಗೆ ಪರ್ಮನೆಂಟ್ ಆಗಿ ಲಕ್ ಕೊಡ್ತಾ ಬರುತ್ತೆ. ಅದಾಗಲಿಲ್ಲ ಅಂತಂದರೆ, ಅಥವಾ ಅದ್ರ ಜೊತೆಯಲ್ಲಿ ನಾವು ಮೊಬೈಲ್ ನಂಬರ್ ತೊಗೋಬೇಕಾದ್ರೆ 5 ಅನ್ನೋದು ಟೋಟಲ್ ನಮಗೆ ಬಂದರೆ ಇದು ಪರ್ಮನೆಂಟ್ ಆಯ್ತಲ್ಲ. ಯಾಕೆ ನಾನು ಯೂಸ್ ಮಾಡೋರಿಗೆ ಈ ಮೊಬೈಲ್ ನಂಬರ್ ನಂದೆ. ಮುಂಚೆ ಏನಾಗ್ತಿತ್ತು, ಈಗ ಬೇರೆ 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 ಕಂಪ್ನಿಗಳಿದ್ದಾಗ ನಾವು ನಂಬರ್ಗಳನ್ನ ಚೇಂಜ್ ಮಾಡ್ತಿದ್ವಿ. ಈಗೇನಾಗಿದೆ, ನಮಗೆ ಪೋರ್ಟ್ ಆಪ್ಷನ್ ಇರೋದ್ರಿಂದ ಒಂದೇ ನಂಬರ್ ಇಟ್ಕೊಳ್ತೀವಿ. ಈ ಕಂಪನಿದು ನೆಟ್ವರ್ಕ್ ಸರಿ ಇಲ್ಲ ಅಂದರೆ ಇನ್ನೊಂದು ಕಂಪನಿಗೆ ಹೋಗ್ತೀವಿ, ನಂಬರ್ ಅದೇ ಇರುತ್ತೆ. ಅಂದರೆ ನಂಬರ್ ಅನ್ನೋದು ಪರ್ಮನೆಂಟು. ಈ ನಂಬರ್ನೂ ಕೂಡ ನಾವೇನು ಮಾಡ್ಬೋದು ಅಂದರೆ, ನಮಗೆ ಫೇವರಬಲ್ ನಂಬರ್ ಅಥವಾ ಮಿಸ್ ಆಗಿರುವಂತಹ ಎನರ್ಜಿಯನ್ನು ನಮಗೆ ಕೊಡದೇ ಇರುವಂತಹ ನಂಬರ್ಗಳನ್ನು ಇದರಲ್ಲಿ ನಾವು ಕ್ಯಾಲ್ಕುಲೇಷನಲ್ಲಿ ಹಾಕ್ಕೊಂಡು ತೊಗೊಂಡಾಗ ಏನಾಗುತ್ತೆ, ರಿಸಲ್ಟ್ಸ್ ಬರುತ್ತೆ. ಎಷ್ಟೋ ಜನ ನೋಡಿ ಕೊನೆಯಲ್ಲಿ ನಿಮ್ಮ ಮೊಬೈಲ್ ನಂಬರಲ್ಲಿ 0 ಇಟ್ಕೊಂಡಿರ್ತೀರ, ಅದು ನಿಮಗೆ ಗೊತ್ತಿರಲ್ಲ. ಇನ್ನೂ ಕೆಲವರು ನಂಬರ್ ನಾನು ನೋಡಿದ್ದೀನಿ 000 ಫ್ಯಾನ್ಸಿ ನಂಬರ್. 10 ಅಂದ್ರೆ ಎಲ್ಲ ಬಂದಾಗ ನಮಗೆ ಕೊನೆಯಲ್ಲಿ 0 ಬಂತು ಅಂದರೆ ಅದು ನಮಗೆ ಎಲ್ಲ ರಿಸಲ್ಟನ್ನು 0 ಮಾಡುತ್ತೆ. ಅಂಥದ್ರಲ್ಲಿ 2 0 3 0ಗಳು ಈ ಥರ ನಂಬರ್ಗಳನ್ನ ಇಟ್ಕೊಳ್ತಾರೆ. ಇಲ್ಲಾಂದರೆ ಇನ್ನು ಕೆಲವು ನೆಗೆಟಿವ್ ವೈಬ್ರೇಷನ್ಸ್ ಬರುವಂತಹ ನಂಬರ್ ಕ್ಯಾಲ್ಕುಲೇಷನ್ ಇರುತ್ತೆ. ಈ 4 ಅನ್ನೋದಾಗಲಿ 2 ಅನ್ನೋದಾಗಲಿ 7 ಅನ್ನೋದಾಗಲಿ 8 ಅನ್ನೋದಾಗಲಿ ಕೊನೆಯಲ್ಲಿ ಬಂದರೆ ಅದು ನೆಗೆಟಿವ್ ವೈಬ್ರೇಷನ್ಸ್ಗಳನ್ನ ಜಾಸ್ತಿ ಕೊಡುತ್ತೆ. ಮತ್ತು ಟೋಟಲ್ ನಂಬರು ಈ ಒಂದು ಸಂಖ್ಯೆಗೆ ಬಂದರೆ ಅದು ರಾಂಗ್ ವೈಬ್ರೇಷನ್ ಕೊಡುತ್ತೆ. ಈ ಥರದೆಲ್ಲ ತುಂಬ ವಿಚಾರ ಮೊಬೈಲ್ ನ್ಯೂಮರಾಲಜಿ ಅಂತ ನಾವು ಹೇಳ್ತೀವಿ. ಅಂದರೆ ಅದೃಷ್ಟವನ್ನು ಕೊಡುವಂತಹ ಸಂಖ್ಯೆಗಳನ್ನು ನಾವು ಬಳಸಿಕೊಂಡರೆ ಅದು ನಮಗೆ ಏನು ಮಾಡುತ್ತೆ, ನಮ್ಮ ಒಂದು ಯಶಸ್ಸನ್ನು, ನಮ್ಮ ಒಂದು ಅಭಿವೃದ್ಧಿಯನ್ನು, ನಮ್ಮ ಒಂದು ಏಳಿಗೆಯನ್ನು ನಮಗೇನು ಮಾಡುತ್ತೆ, ತಂದು ಕೊಡುತ್ತೆ. ಅಷ್ಟೇ ಅಲ್ಲ, ಮಿಸ್ ಆಗಿರೋ ಅದೃಷ್ಟಗಳನ್ನು ನಮಗಿದರಲ್ಲಿ ಕೊಡುತ್ತೆ. ಅದಕ್ಕೆ ನಾವು ಹೇಳೋದು ಮೊಬೈಲ್ ನಂಬರ್ ಒಂದು ಏನು ಕಾನ್ಸೆಪ್ಟ್ ಇದೆ, ಮೊಬೈಲ್ ನ್ಯೂಮರಾಲಜಿ ಅಥವಾ ಲಕ್ ಕೊಡುವಂತಹ ಮೊಬೈಲ್ ನಂಬರ್ಸ್ಗಳು ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ಖಂಡಿತ ಕೊಡುತ್ತೆ. ಖಂಡಿತ ಗುರುಗಳೇ, ಎಷ್ಟೋ ವಿಷಯಗಳಿದೆ ಸಂಖ್ಯಾಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ ಕೆದಕ್ತಾ ಹೋದಂತೆ ನಿಮ್ಮಿಂದ ಇನ್ನಷ್ಟು ವಿಚಾರಗಳನ್ನು ತೆಗೆದಬೇಕು ಅನ್ನುವಂಥ ಕುತೂಹಲ ನನಗೆ ಜಾಸ್ತಿ ಆಗ್ತಾ ಇದೆ. ಇನ್ನು ಮನೆ ಹೆಸರು ಮತ್ತು ಕಂಪನಿ ಹೆಸರನ್ನು ಈಗ ನೀವು ಹೇಳಿದರೆ ದೊಡ್ಡ ಕಂಪನಿಗಳು ಕೂಡ ನೇಮ್ಗಳನ್ನು ಹೆಸರುಗಳನ್ನು ಬದಲಾಯಿಸಿದ್ದಾರೆ ಅಂತ ಹೇಳಿ. ಈಗ ನಾವು ವಾಸಿಸುವಂಥ ಮನೆಗೆ ಇಡುವಂಥ ಹೆಸರು ಕೂಡ ಅದು ನ್ಯೂಮರಾಲಜಿನಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬಹುದಾ? ಅದು ಕೂಡ ನಮ್ಮ ಅದೃಷ್ಟನ ಬದಲಾಯಿಸುತ್ತಾ? ಬದಲಾಯಿಸುತ್ತೆ. ಈಗ ನೋಡಿ, ನೀವು ಈಗ ಒಂದು ಸೈಟ್ ತೊಗೊಂಡಿದ್ದೀರಾ, ಮನೆಯನ್ನು ಕಟ್ಟಿದ್ದೀರಾ. ಈಗ ಡೋರ್ ನಂಬರ್ 13. ಈ 13 ಅಂದ ತಕ್ಷಣ ಆಲ್ಮೋಸ್ಟ್ ಆಲ್ 90% ಜನಕ್ಕೆ ಅವೇರ್ನೆಸ್ ಇದೆ 13ನೇ ನಂಬರ್ ಯಾರಿಗೂ ಆಗಿ ಬರಲ್ಲ ಅಂತ. ನಿಮಗೆ ಗೊತ್ತಾ, ಫಾರಿನಲ್ಲಿ ಹಾಸ್ಪಿಟಲ್ನಲ್ಲಿ 13ನೇ ನಂಬರ್ ಬೆಡ್ಡೇ ಇರಲ್ಲ. ಯಾಕೆ ಅಂದರೆ 13 ಅನ್ನುವಷ್ಟು ಒಂದು ವರ್ಸ್ಟ್ ವೈಬ್ರೇಷನ್ ಕೊಡೋ ನಂಬರು ಪ್ರಪಂಚದಲ್ಲೇ ಇಲ್ಲ. 12ನೇ ನಂಬರ್ ಅವರು ವಾರ್ಡ್ ಇಟ್ಟಿರ್ತಾರೆ, ಇಲ್ಲ 12ನೇ ನಂಬರ್ ಬೆಡ್ ಇಟ್ಟಿರ್ತಾರೆ. ನೆಕ್ಸ್ಟ್ ಡೈರೆಕ್ಟಾಗಿ 14ನೇ ನಂಬರ್ ಬೆಡ್ಡು ಅಥವಾ 14ನೇ ನಂಬರ್ ರೂಮ್ಗೆ ಇಟ್ಕೊಂಡ್ಬಿಡ್ತಾರೆ. 13ನೇ ನಂಬರ್ನ ಬಳಸೋದೇ ಇಲ್ಲ. ಈಗ ನಮ್ಮ ಹೆಸರು ಟೋಟಲ್ 13 ಬರುತ್ತೆ ಅಂದರೆ ಅದು ಕೊಡೋಷ್ಟು ವೈಬ್ರೇಷನ್, ರಾಂಗ್ ವೈಬ್ರೇಷನ್ನು ನಮ್ಮ ಜೀವನ ಎಲ್ಗೋ ಎತ್ಕೊಂಡು ಹೋಗ್ಬಿಡುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. 13 ಅಂತಲೇ ಅಲ್ಲ, ಇನ್ನೂ ಕೆಲವು ನಿಮಗೆ ರಾಂಗ್ ವೈಬ್ರೇಷನ್ ಕೊಡುವಂತಹ ನಂಬರ್ಗಳಿದೆ. ಸೊ ನಿಮ್ಮ ಮನೆಯ ನಂಬರು ನಿಮಗೆ ಗೊತ್ತಿರಲ್ಲ, ಟೋಟಲ್ 4 ಇರುತ್ತೆ, ನೀವು ಅಬ್ಸರ್ವೇ ಮಾಡಿರೋದಿಲ್ಲ. ಅದು ನಿಮಗೆ ರಾಹು ಪ್ರಭಾವವನ್ನು ಕೊಡ್ತಾ ಹೋಗುತ್ತೆ. ಈ ರಾಹು ಪ್ರಭಾವ ಹೇಗಿರುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇರಬಹುದು, ಅದು ಗೊತ್ತಿಲ್ಲದೆ ನಿಮಗೆ ಕೈ ಕೊಡ್ತಾ ಬರುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನನ್ನ ಪರ್ಸ್ನಲ್ ಎಕ್ಸಾಂಪಲ್. ನಾನು ಗೊತ್ತಿಲ್ಲದೆ ಈಗ ಇರುವಂಥ ಒಂದು ಮನೆಯ ಡೋರ್ ನಂಬರು 139. ನಾನು ಅಬ್ಸರ್ವೇ ಮಾಡಿಲ್ಲ. ಅಂದರೆ ಸಂಖ್ಯಾಶಾಸ್ತ್ರ ಕಲಿಯೋದಕ್ಕೆ ಮುಂಚೆ ಹೇಳ್ತಾ ಇರೋದಿದೆಲ್ಲ. ಕಲ್ತ ಮೇಲೆ ನನಗೆ ಗೊತ್ತಿತ್ತು, ಬಟ್ ನಾನು ಚೇಂಜ್ ಮಾಡೋಕ್ಕೆ ಬರಲ್ಲ, ಯಾಕೆಂದ್ರೆ ನಂದು ಬಾಡಿಗೆ ಮನೆ.
ಸ್ವಂತ ಮನೆ ಆದರೆ ಏನು ಮಾಡ್ಬೋದು, ಹೆಸರು ಇಟ್ಕೋಬೋದು. ಬಾಡಿಗೆ ಮನೆ ಆದರೆ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ. ಈ ಥರದೆಲ್ಲ ಒಂದು ಏನಂತೀವಿ ಡಿಸ್ಪ್ಯೂಟ್ಸ್ಗಳು ಇರುತ್ತೆ. ಈಗ 1 + 3 + 9 ಟೋಟಲ್ ಮಾಡಿ ನೀವು ಎಷ್ಟು ಬಂತು ನಿಮಗೆ? 9, 1 + 3 4 + 9 13 ಟೋಟಲ್ 4 ಬಂತು. ಸೊ ಇದು ನಿಮಗೆ ರಿವರ್ಸ್ ಎಫೆಕ್ಟ್ಸ್ಗಳನ್ನ ಕೊಡ್ತಾನೆ ಇರುತ್ತೆ. ಈಗ ನೀವು ಕೇಳ್ಬೋದು, ಗುರುಗಳ ನಾನು ಸೈಟ್ ತೊಗೊಂಡೆ ಮನೆ ಕಟ್ಟಿದೆ, ನಾನು ಈ ಡೋರ್ ನಂಬರ್ ಆಗಲಿ ಅಥವಾ ಸೈಟ್ ನಂಬರ್ ಆಗಲಿ ನನ್ನ ಕೈಲಿ ಏನಿರುತ್ತೆ? ಯಾಕೆಂದ್ರೆ ನಾನು ತೊಗೊಂಡಾಯ್ತು, ಮನೆ ಕಟ್ಟಾಯಿತು, ನಾನು ಹಾಗಂತ ಅಂದ್ಬಿಟ್ಟು ನಾನು ಮನೆ ಚೇಂಜ್ ಮಾಡೋಕ್ಕಾಗತ್ತೆ ಅಂದರೆ ಖಂಡಿತ ನೀವು ಮನೆ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಈ ಒಂದು ಡೋರ್ ನಂಬರ್ದು ಒಂದು ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ ನಿಮ್ಮ ಮನೆಗೆ ಒಂದು ಅದೃಷ್ಟ ಕೊಡುವಂತಹ ಹೆಸರನ್ನು ಇಡುವಂಥದ್ದು. ಈಗ ಎಷ್ಟೋ ಜನ ಹೆಸರಿಟ್ಟಿರ್ತಾರೆ, ಅವ್ರ ತಂದೆ ತಾಯಿಗಳ ಹೆಸರಿಟ್ಟಿರ್ತಾರೆ, ದೇವ್ರ ಹೆಸರುಗಳು ಇಟ್ಟಿರ್ತಾರೆ, ಮನೆ ದೇವ್ರ ಹೆಸರಿಟ್ಟಿರ್ತಾರೆ, ಕುಲದೇವ್ರ ಹೆಸರಿಟ್ಟಿರ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದು ಹೆಸರಿಟ್ಟಿರ್ತಾರೆ ಅಲ್ವಾ. ಇಂಥ ಒಂದು ವಿಚಾರದಲ್ಲಿ ನಿಮ್ಮ ಡೋರ್ ನಂಬರನ್ನು ನೀವು ನಮ್ಮ ಜೊತೆ ಕೊಟ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿದ್ರೆ ನಾವು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ನೋಡಿ ಮತ್ತು ನಿಮ್ಮ ಮನೆಗೆ ಅದೃಷ್ಟ ಕೊಡುವಂತಹ ಒಂದು ಹೆಸರನ್ನು ನಾವು ನಿಮಗೆ ಆಪ್ಷನ್ ಕೊಡ್ತೀವಿ. ಯಾಕೆಂದರೆ ಡೋರ್ ನಂಬರ್ಗೆ ಚೇಂಜ್ ಮಾಡೋಕ್ಕೆ ಬರಲ್ಲ, ಹೆಸರನ್ನು ನಾವು ಏನು ಬೇಕಾದ್ರೆ ಇಟ್ಕೋಬೋದಲ್ಲ, ಅದು ನನ್ನ ಮನೆ ಅಲ್ವಾ. ಆ ಮನೆಗೆ ನಾನು ಏನು ಬೇಕಾದ್ರೆ ಹೆಸರು ಇಟ್ಕೊಳ್ಳೋಕೆ ನಂಗೆ ಅವಕಾಶ ಇದೆ, ಅದನ್ನು ಇಟ್ಕೊಳ್ಳಿ. ಆವಾಗ ಈ ಡೋರ್ ನಂಬರ್ದು ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಹೆಸರು ಏನು ಮಾಡುತ್ತೆ, ನಿಮ್ಗೆ ಅಲ್ಲೂ ಕೂಡ ನಿಮಗೆ ಅದೃಷ್ಟವನ್ನು ತಂದುಕೊಳ್ಳಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಈ ವಿಚಾರದಲ್ಲಿ ನಾನು ಸಜೆಸ್ಟ್ ಮಾಡೋದು, ನಿಮಗೆ ಇಷ್ಟ ಬಂದಿದ್ದ ಹೆಸರು ಅಥವಾ ದೇವ್ರ ಹೆಸರು ಆ ಥರ ಹೋಗೋದಕ್ಕಿಂತ ನಿಮ್ಗೆ ಇಲ್ಲಿ ಒಂದು ಲಕ್ಕನ್ನು ಟ್ಯೂನ್ ಮಾಡ್ಕೊಳ್ಳೋಕೆ ಇನ್ನೊಂದು ಅವಕಾಶ. ಯಾಕೆಂದರೆ ಸಂಖ್ಯಾಶಾಸ್ತ್ರ ಇರೋದೇ ನಿಮ್ಮ ಅದೃಷ್ಟವನ್ನು ಟ್ಯೂನ್ ಮಾಡ್ಕೊಳ್ಳೋಕ್ಕೆ. ನೀವು ಎಷ್ಟೆಷ್ಟು ಅದೃಷ್ಟವನ್ನು ಟ್ಯೂನ್ ಮಾಡ್ಕೊಳ್ತೀರೋ ಅಷ್ಟಷ್ಟು ನಿಮಗೆ ಒಳ್ಳೆಯದು. ನೀವು ಯಾವ ಡೋರ್ ನಂಬರಲ್ಲಿ ಇದ್ರೂ ಕೂಡ ನಮಗೇನು ಎಫೆಕ್ಟ್ ಇಲ್ಲ. ಅದ್ರ ಎಫೆಕ್ಟ್ ಎಲ್ಲ ಯಾರಿಗೆ? ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅಲ್ವಾ. ಸೊ ಹಾಗಾಗಿ ಅದೃಷ್ಟ ಕೊಡುವಂತಹ ಎಲ್ಲೆಲ್ಲಿ ಅವಕಾಶಗಳಿದೆ ಪ್ರತಿಯೊಂದನ್ನು ಉಪಯೋಗಿಸ್ಕೊಳ್ಳಿ. 1% ಎಕ್ಸ್ಟ್ರಾ ಸಿಕ್ಕಿದ್ರೆ ನಿಮಗೇನು ಲೈಫ್ ಟೈಮಲ್ಲಿ ನಿಮ್ಮನ್ನು ಅದನ್ನು ಕಾಪಾಡುತ್ತಲ್ವ. ಗುರುಗಳೇ, ಹೆಸರು, ಮನೆ ಹೆಸರಿಂದ ಹಿಡಿದು ಮಕ್ಕಳ ಹೆಸರು, ಹಾಗೆ ಮೊಬೈಲ್ ಸಂಖ್ಯೆ ಪ್ರತಿಯೊಂದು ಕೂಡ ಬದಲಾವಣೆ ಮಾಡೋದ್ರಿಂದ ಒಳ್ಳೆಯದು ಅನ್ನುವಂಥದ್ದು ಜೀವನದಲ್ಲಿ ನಡೆಯುತ್ತೆ ಅನ್ನುವಂಥ ಭರವಸೆ ನೀಡಿದ್ರಿ. ಇನ್ನು ನಾವು ಸಾಕಷ್ಟು ನೋಡ್ತಾ ಇರ್ತೀವಿ, ನಮ್ಮ ಮನೆಗೆ ಹೊಸ ಅತಿಥಿ ಆಗಮನ ಅಂತ ಹೇಳಿ ಒಂದು ವಾಹನ ಖರೀದಿ ಮಾಡಿದ್ರು ಕೂಡ ಅದನ್ನು ಹಾಕ್ಕೊಳ್ತಾ ಇರ್ತಾರೆ. ಸೊ ಈ ಒಂದು ವಾಹನ ಖರೀದಿಯ ಮಾಡುವಂಥ ಒಂದು ಸಂಖ್ಯೆ ಕೂಡ ತುಂಬ ಮುಖ್ಯ ಆಗುತ್ತೆ. ಅದು ನಮ್ಮ ಜೀವನದಲ್ಲಿ ಬಿಗ್ ಇಂಪ್ಯಾಕ್ಟನ್ನು ಬೀಳುತ್ತಾ? ಯಾಕಂದರೆ ನೋಡ್ತಿರ್ತೀವಿ ಸಾಕಷ್ಟು ಆಕ್ಸಿಡೆಂಟ್ಗಳಾಗ್ತಿದೆ. ನಾವು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗಿ ವಾಹನದ ಸಂಖ್ಯೆನೂ ಕೂಡ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಒಂದು ಇಂಪ್ಯಾಕ್ಟನ್ನು ಕೊಡುತ್ತೆ ಅನ್ಬೋದು. ಈಗ ಆಯುಧ ಪೂಜೆ ದಿವಸ ನಾವೆಲ್ಲ ಗಾಡಿಗಳಿಗೆ, ಕಾರ್ಗಳಿಗೆ ನಾವು ಪೂಜೆ ಮಾಡ್ತೀವಲ್ವ. ಯಾಕೆ ಮಾಡ್ತೀವಿ? ಆ ವಾಹನ ಲಕ್ಷ್ಮಿ, ನಾವು ಹೇಳೋದು ವಾಹನ ಲಕ್ಷ್ಮಿ, ನನ್ನನ್ನು ನನ್ನ ಕುಟುಂಬದವರನ್ನು ನೀನು ತುಂಬ ಸುರಕ್ಷಿತವಾಗಿ ನಮ್ಮನ್ನು ನೋಡ್ಕೊಂಡಿದ್ದೀಯಾ, ಹಾಗೆ ಮುಂದೆ ನೋಡ್ಕೊಮ್ಮ ಅಂತಂದ್ಬಿಟ್ಟು ಏನು ಮಾಡ್ತೀವಿ, ಆಯುಧ ಪೂಜೆ ದಿವಸ ನಾವು ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಅಂದರೆ ಆ ಒಂದು ವಾಹನದಲ್ಲಿ ಒಂದು ಮಿಷಿನ್ ಇದೆಯಲ್ಲ, ಇಂಜಿನ್, ಯಂತ್ರ ಅಂತ ಹೇಳ್ತೀವಿ. ಈಗ ನಾವು ಕೆಲವು ವೇದಿಕ ವಿಧಿವಿಧಾನದಲ್ಲಿ ಪರಿಹಾರಗಳನ್ನು ಕೊಡಬೇಕಾದ್ರೆ ಯಂತ್ರಗಳ ಮುಖಾಂತರ ಅವರಿಗೆ ಪರಿಹಾರಗಳನ್ನು ಕೊಡ್ತೀವಿ. ಯಂತ್ರ ಅಂದರೆ ಇಸ್ ನಥಿಂಗ್ ಬಟ್ ಮಿಷಿನ್ ಅಂತ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಅರ್ಥ ಆಗೋದಾದ್ರೆ ಮಿಷಿನ್ ಅಂದರೆ ಏನು? ನಮ್ಮ ವಾಹನನೂ ಕೂಡ ಮಿಷಿನ್ನೇ. ಈಗ ವಾಹನವನ್ನು ನಾವು ತಗೋಬೇಕಾದ್ರೆ ಸುಮ್ಮನೆ ದುಡ್ಡು ಕೊಟ್ಟರೆ ವಾಹನನೂ ಕೊಡಲ್ಲ. ಮತ್ತು ಅದಕ್ಕೊಂದು ಸಂಖ್ಯೆಯನ್ನು ಏನು ಮಾಡ್ತಾರೆ, RTOದಲ್ಲಿ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿ ಆ ನಂಬರ್ನ ನಮಗೆ ಕೊಡ್ತಾರೆ. ಯಾರು ಕೊಡ್ತಾ ಇದ್ದಾರೆ? ಮತ್ತೆ ಇದನ್ನು ಹೀಗೆ ನನಗೆ ಕೊಡ್ತಾ ಇದ್ದಾರೆ. ನನ್ನ ಹೆಸರಿಗೆ, ನನ್ನ ಡೇಟ್ ಆಫ್ ಬರ್ತ್ಗೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನನಗೆ ಈ ವಾಹನವನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿವರೆಗೂ ನಾನು ಯೂಸ್ ಮಾಡ್ತಿರ್ತೀನಿ ಅಲ್ಲಿವರೆಗೂ ಈ ವಾಹನದ ಸಂಖ್ಯೆ ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ಯಾವಾಗ ನಿಮ್ಮ ಒಂದು ವೆಹಿಕಲ್ ನಂಬರು ನಿಮಗೆ ಫೇವರಬಲ್ ಇಲ್ದಿದ್ರೆ, ನಿಮಗೆ ಲಕ್ಕನ್ನು ಕೊಡೋದಿಲ್ದಿದ್ರೆ, ಸಪೋರ್ಟನ್ನು ಕೊಡದೇ ಇದ್ದರೆ ಅದು ಕೂಡ ನಿಮಗೆ ಏನು ಮಾಡುತ್ತೆ, ತುಂಬ ಇಂಪ್ಯಾಕ್ಟ್ ಕೊಡುತ್ತೆ. ಎಷ್ಟೋ ಜನ ಗಾಡಿಗಳಲ್ಲಿ ಹೋಗಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದೇ ಅವ್ರಿಗೆ ಆಕ್ಸಿಡೆಂಟ್ಗಳಾಗಿರುತ್ತೆ. ನಾನು ತುಂಬ ನಿಧಾನಕ್ಕೆ ಹೋಗ್ತಾ ಇರ್ತೀನಿ, ಯಾರೋ ಬಂದು ಟಚ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಹೋಗ್ತಾ ಇದ್ದೀನಿ, ನನಗೆ ಗೊತ್ತೇ ಇಲ್ಲ, ಸಡನ್ನಾಗಿ ಹೋಗಿ ನಾನು ಯಾರಿಗೂ ಗುದ್ದುಬಿಟ್ಟಿರ್ತೀನಿ ನಾನು. ಅಥವಾ ನಾನು ಹೋಗ್ತಾ ಇರೋ ಒಂದು ವೆಹಿಕಲ್ಲು ಸಡನ್ನಾಗಿ ಸ್ಕಿಡ್ ಆಗಿ ಬಿದ್ದುಬಿಡುತ್ತೆ, ನನಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾಕೆ ಈ ಥರ ಆಗ್ತಿರುತ್ತೆ ಅಂದರೆ ಆ ವೆಹಿಕಲ್ ನಂಬರ್ ಇವಾಗ ಏನಾದ್ರೂ ಅಂದರೆ ರಾಂಗ್ ವೈಬ್ರೇಷನ್ ಇದ್ದರೆ ಇದು ಕೂಡ ನನಗೆ ಇಂಪ್ಯಾಕ್ಟ್ ಕೊಡುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಯಾರೆಲ್ಲ 2ನೇ ತಾರೀಕು ಹುಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಅವರ ವಾಹನದ ಸಂಖ್ಯೆ 9 ಇದ್ದರೆ, ಟೋಟಲ್ ನಂಬರ್ ಬಂದಾಗ 9 ಬಂದರೆ ಅದು ಅವರಿಗೆ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಯಾಕೆಂದರೆ 2ಕ್ಕೆ 9ಕ್ಕೆ ಆಗೋದಿಲ್ಲ. 2 ಅನ್ನೋದು ಚಂದ್ರ, 9 ಅನ್ನೋದು ಕುಜ, ಮಂಗಳ ಅಂತ ಹೇಳ್ತೀವಿ. 9, 2 ಯಾವತ್ತೂ ಆಪೋಸಿಟಲ್ಲಿರುತ್ತೆ. ಈಗ 9 ಅಂದರೆ ಆ್ಯಕ್ಚುಲಾಗಿ ಕುಜನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ಕುಜ ತುಂಬ ಅಗ್ರೆಸಿವ್ ಆಗಿರ್ತಾನೆ. ಯಾರು 9ನೇ ನಂಬರಲ್ಲಿ ಹುಟ್ಟಿರ್ತಾರೆ ನೀವು ಅಬ್ಸರ್ವ್ ಮಾಡಿ, ಅವ್ರು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರ್ತಾರೆ.
ಅದೇ ರೀತಿ ನಿಮ್ಮ ವಾಹನದ ಸಂಖ್ಯೆ ಟೋಟಲ್ 9 ಬಂದಿತ್ತು ಅಂದರೆ ಅದು ಯಾವಾಗಲೂ ಕೂಡ ನಿಮ್ಮನ್ನೇನು ಮಾಡುತ್ತೆ, ರಾಂಗ್ ವೈಬ್ರೇಷನ್ಗೆ ಗೊತ್ತಿಲ್ಲದೆ ಕರ್ಕೊಂಡು ಹೋಗ್ತಿರುತ್ತೆ. ಆವಾಗ ನಾನು ಯಾರಿಗಾದ್ರೂ ಟಚ್ ಮಾಡ್ಬೋದು, ನನಗೆ ಯಾರು ಬೇಕಾದರೂ ಟಚ್ ಮಾಡ್ಬೋದು. ಈಗ ಸಣ್ಣದಾಗಿ ಬಿದ್ದರೆ ಓಕೆ, ಏನೋ ಒಂದು ಮ್ಯಾನೇಜಬಲ್. ಅದೇ ದೊಡ್ಡ ಇಂಪ್ಯಾಕ್ಟ್ ಆಗಿಬಿಟ್ರೆ ಅದು ನನಗೆ ಲಾಸು, ನನ್ನ ಫ್ಯಾಮಿಲಿಗೂ ಲಾಸ್ ಅಲ್ವಾ. ಸೊ ಹಾಗಾಗಿ ನೀವು ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡ್ತೀರಾ. ಕೆಲವು ಸಾವಿರಗಳನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದೃಷ್ಟ ಕೊಡುವಂತಹ, ಲಕ್ ಕೊಡುವಂತಹ ನಂಬರನ್ನು ಕೊಡ್ತೀವಿ. ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಬಂದು ಒಂದು 25 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ರು. ನಾನು ಆಮೇಲೆ ಹೇಳಿದೆ, ಸರ್ ನಾನೊಂದು ಒಳ್ಳೆ ವೆಹಿಕಲ್ ನಂಬರ್ ಕೊಡ್ತಾ ಇದ್ನಲ್ಲ ಸರ್ ಅಂದೆ. ಅದಕ್ಕೆ ಅವ್ರು ಏನಂದರು ಅಂದರೆ, ಸರ್ RTOಗೆ 25,000 ಕಟ್ಬೇಕು ಸರ್. ಯಾರು ಸರ್ ಕಟ್ತಾರೆ 25,000? ಸೊ ದೇವ್ರು ಕೊಟ್ಟಿದ್ದು ಬರಲಿ ಅಂತ ಅಂದ್ಬಿಟ್ಟು ನಂಬರ್ ತೊಗೊಂಡ್ಬಿಟ್ಟೆ ಸರ್ ಅಂದರು. ನಾನು ಆಮೇಲೆ ಎಲ್ಲ ಟೋಟಲ್ ಮಾಡಿ ನೋಡಿದೆ, ಆ ನಂಬರ್ ರಾಂಗ್ ವೈಬ್ರೇಷನಲ್ಲಿದೆ. ಈಗ ನನಗೇನಪ್ಪ ವರಿ ಅಂದರೆ ಮನಸ್ಸಲ್ಲಿ ಏನು ವರಿ ಇರುತ್ತೆ ಅಂದರೆ, 25 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತೊಗೊಂಡಿದ್ದಾರೆ, ಅದಕ್ಕೇನಾದರೂ ಡ್ಯಾಮೇಜ್ ಆಯಿತು ಅಂದರೆ ಇನ್ನೊಂದು ಕಾರ್ ತೊಗೋಬೋದು. ಅದರ ಕಾರ್ ಒಳಗಡೆ ಕೂತ್ಕೊಳ್ಳುವಂತಹ ಒಂದು ಮನುಷ್ಯರ ಪರಿಸ್ಥಿತಿ ಏನು, ಅವ್ರಿಗೇನಾದರೂ ಡ್ಯಾಮೇಜ್ ಆದರೆ ಆಗಬಾರ್ದು. ಆದರೆ ಏನು ಮಾಡೋದು? ಇಲ್ಲ ಬಿಡಿ ಸರ್, ನಮ್ಮ ಎಲ್ಲ ರಿಲೇಟಿವ್ಸ್ಗಳು, ಫ್ರೆಂಡ್ಸು, ಗೊತ್ತಿರೋರೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್, ನರ್ಸಿಂಗ್ ಹೋಮ್ ನಡೆಸ್ತಿದ್ದಾರೆ, ನನಗೇನಾದರೂ ಅವ್ರು ನೋಡ್ಕೊತಾರೆ ಅಂದರೆ ಅದನ್ನೇನು ಅನ್ಬೋದು ನಾವು? ಮೂರ್ಖತನ ಅಂತ ಅನ್ಬೋದಲ್ಲ. ಯಾಕೆಂದರೆ 25 ಲಕ್ಷ ಕಾರ್ ಖರ್ಚು ಮಾಡ್ತೀವಿ, ವರ್ಷಕ್ಕೆ 25,000 to 50,000 ರೂಪಾಯಿ ಬಂದು ಇನ್ಶೂರೆನ್ಸ್ಗೆ ಖರ್ಚು ಮಾಡಬೇಕು ಪ್ರತಿ ವರ್ಷ. ಮತ್ತು ಪ್ರತಿ ತಿಂಗಳು ನಾವು ಕಾರ್ ಸರ್ವಿಸ್ ಮಾಡಬೇಕು, ಓವರ್ ಆಲ್ ಸರ್ವಿಸ್ ಮಾಡಬೇಕು, ಎಲ್ಲ ಮಾಡಬೇಕು. ಕಾರ್ ಕಂಡೀಷನಲ್ಲಿ ಇಲ್ಲ ಅಂದರೆ ನಾವು ಡ್ರೈವ್ ಮಾಡ್ತೀವ. ಹಾಗೆ ನಮ್ಮ ಕಾರ್ ನಂಬರ್ ಸರಿ ಇಲ್ಲ ಅಂದರೆ ನಾವು, ಅಥವಾ ನಮ್ಮ 2 ವೀಲರ್ ಸರಿ ಇಲ್ಲ ಅಂದರೆ, 2 ವೀಲರ್ ನಂಬರ್ ಸರಿ ಇಲ್ಲ ಅಂದರೆ ಅದರಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಒಂದು ವೆಹಿಕಲನ್ನು ಓಡಿಸ್ಕೊಂಡು ಹೋಗ್ತೀವಿ. ಮತ್ತು ಎಷ್ಟೋ ಜನಕ್ಕೆ ಈ ವೆಹಿಕಲ್ ನಂಬರ್ಗಳು ಯಾವ ರೀತಿ ಇಂಪ್ಯಾಕ್ಟ್ ಕೊಡುತ್ತೆ ಅಂದರೆ, ಅವ್ರು ಯಾವುದೋ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಹೋಗ್ತಾರೆ, ವ್ಯಾಪಾರ ಆಗೋದಿಲ್ಲ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಿಲ್ಲ, ಅಥವಾ ಅವರ ಟ್ರಾನ್ಸಾಕ್ಷನ್ನೇ ಲಾಸ್ ಆಗುತ್ತೆ. ಈ ಥರದ್ದೆಲ್ಲ ತುಂಬ ನಾವು ನೋಡಿದ್ದೀವಿ. ಸೊ ಇದೆಲ್ಲ ವಿಚಾರದಲ್ಲಿ ನಾವೆಲ್ಲರಿಗೂ ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಮದು 2 ವೀಲರ್ ಇರಲಿ, 4 ವೀಲರ್ ಇರಲಿ, 3 ವೀಲರ್ ಇರಲಿ, ಅಥವಾ ದೊಡ್ಡ ದೊಡ್ಡ ಬಸ್ಗಳಿರಲಿ, ಅಥವಾ ಯಾವುದೇ ಒಂದು ವೆಹಿಕಲ್ಗೆ ನೀವು ನಂಬರನ್ನು ಕೊಡಬೇಕಂದ್ರೆ ಆ ಒಂದು ನಂಬರನ್ನು ನಿಮಗೆ ಫೇವರಬಲ್ ಆಗುವಂತಹ, ನಿಮಗೆ ಲಕ್ ಕೊಡುವಂತಹ ನಂಬರನ್ನು ನೀವು ಮೊದಲೇ ಚೂಸ್ ಮಾಡಿಕೊಂಡ್ರೆ ಅದನ್ನು ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಯಾಕೆಂದರೆ ಈಗ RTOದಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇವತ್ತು ಯಾವುದು ಸೀರೀಸ್ ರನ್ನಿಂಗಲ್ಲಿದೆ ಆ ಸೀರೀಸ್ ನಂಬರ್ಸ್ಗಳನ್ನು ನಮಗೆ ಕೊಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ, ಇವ್ರ ಡೇಟ್ ಆಫ್ ಬರ್ತನ್ನು ತೊಗೊಂಡು ಆ ಸೀರೀಸ್ಗೆ ಮ್ಯಾಚ್ ಆಗುವಂಥ ನಂಬರ್ಗಳನ್ನು ಸಜೆಸ್ಟ್ ಮಾಡ್ತೀವಿ. ಇವರು ಅದನ್ನು ಹೋಗಿ ಬ್ಲಾಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಬೋದು. ಈ ಅವಕಾಶ RTOದಲ್ಲಿ ಮೊದಲಿಂದ ಇದೆ. ಸೊ RTO ಚಾರ್ಜಸ್ ಒಂದಷ್ಟು ಇರುತ್ತೆ, ನಮ್ಮದೊಂದು ಸ್ವಲ್ಪ ಚಾರ್ಜಸ್ ಇರುತ್ತೆ. ಸೊ 5,000 10,000 ಖರ್ಚು ಮಾಡೋದ್ರಿಂದ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವ. ಸೊ ಇದರಿಂದನೂ ಕೂಡ ಅವರು ವೆಹಿಕಲ್ ನಂಬರ್ ಮುಖಾಂತರನೂ ಕೂಡ ಲಕ್ಕನ್ನು, ಅದೃಷ್ಟವನ್ನು ಟ್ಯೂನ್ ಮಾಡಿಕೊಂಡು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಚೆನ್ನಾಗಿ ಮಾಡ್ಬೋದು. ಸೇಫಾಗಿ ಹೋಗಿ ಸೇಫಾಗಿ ನಮ್ಮ ಮನೆಗೆ ಬರಲಿಕ್ಕೆ ನಮ್ಮ ಒಂದು ವೆಹಿಕಲ್ ನಂಬರು ಕೂಡ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಮೊದಲೆಲ್ಲ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಿದ್ವಿ. ಈಗ ಉದ್ಯೋಗಂ ಮನುಷ್ಯ ಲಕ್ಷಣಂ ಎನ್ನುವ ಥರ ಆಗಿಬಿಟ್ಟಿದೆ. ಸೊ ಎಲ್ಲರೂ ಕೂಡ ಉದ್ಯೋಗವನ್ನು ಮಾಡಲೇಬೇಕು, ಜೀವನವನ್ನು ನಡೆಸಲೇಬೇಕು. ಅದರಲ್ಲೇ ಸ್ವಯಂ ಉದ್ಯೋಗ ಮಾಡುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಹೊಸದಾಗಿ ಕಂಪನಿಯನ್ನು ಓಪನ್ ಮಾಡಬೇಕು, ನನ್ನ ಕಂಪನಿಗೆ ಹೆಸರನ್ನು ಇಡಬೇಕು, ಅಥವಾ ನನ್ನ ಕಂಪನಿ ಆಲ್ರೆಡಿ ನಾನು ಶುರು ಮಾಡಿದ್ದೀನಿ, ಅದರಿಂದ ನನಗೆ ಗಳಿಕೆ ಜಾಸ್ತಿ ಬರ್ತಾ ಇಲ್ಲ, ಆದಾಯ ಇಲ್ಲ, ಗ್ರೋತ್ ಇಲ್ಲ ಅನ್ನುವಂಥವ್ರು ಹೆಸರನ್ನು ಬದಲಾಯಿಸಬೇಕು ಅನ್ನುವಾಗ ಸಂಖ್ಯಾಶಾಸ್ತ್ರದಲ್ಲಿ ಏನಾದರೂ ವಿಧಿವಿಧಾನಗಳಿದೆಯಾ? ಖಂಡಿತ. ಯಾಕೆಂದರೆ ಈ ವಿಚಾರದಲ್ಲಿ ಈಗ ನಿಮ್ಮ ಒಂದು ಬಿಸ್ನೆಸ್ ಅಂತ ನೀವೇನು ಮಾಡ್ತಿದ್ದೀರಾ, ಆ ಬಿಸ್ನೆಸ್ಗೆ ಒಂದು ಫರ್ಮ್ ನೇಮ್ ಅಂತ ಬರುತ್ತೆ. ಫರ್ಮ್ ನೇಮ್ ಅಂದರೆ ನಿಮಗೆ ಪ್ರೊಪ್ರೈಟರ್ಶಿಪ್ಪಲ್ಲಿದ್ದರೆ ಸೋಲ್ ಪ್ರೊಪ್ರೈಟರ್ಶಿಪ್ಗೆ ನಿಮಗೆ ಫರ್ಮ್ ನೇಮ್ ಅಂತ ಬರುತ್ತೆ. ಅಥವಾ ನೀವು 2-3 ಜನ ಸೇರಿ ಪಾರ್ಟ್ನರ್ಶಿಪ್ ಅಂತ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬರುತ್ತೆ. ಅದರಲ್ಲಿ LLP ಅಂತಲೂ ಬರುತ್ತೆ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಇದೆ. ಇನ್ನು ಕೆಲವು ಬಂದು ನಿಮಗೆ ಡೈರೆಕ್ಟರ್ಸ್ಗಳ ಕಾನ್ಸೆಪ್ಟಲ್ಲಿ ಹೋದಾಗ ಏನಾಗುತ್ತೆ, ನಿಮಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಬರುತ್ತೆ. ಮತ್ತು ಇನ್ನು ಕೆಲವು ನಿಮಗೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಬರುತ್ತೆ. ಅಂದರೆ ಇದು ಒಂದು ಕಂಪನಿ ಹೆಸರು ಅಂತ ಬಂದಾಗ ಹಲವಾರು ರೀತಿಗಳಲ್ಲಿ ಇರುತ್ತೆ, ಒಂದೇ ಅಂತ ಬರೋದಿಲ್ಲ. ಇಂಡಿವಿಜುವಲ್ಗೆ ಬಂದಾಗ ಅವರ ಡೇಟ್ ಆಫ್ ಬರ್ತ್ಗೆ ಸಪೋರ್ಟ್ ಮಾಡುವಂತಹ, ಫೇವರಬಲ್ ಕೊಡುವಂತಹ ಒಂದು ಕಂಪನಿ ಹೆಸರನ್ನು ಇಟ್ಕೊಳ್ಳೋದು ತುಂಬ ಸೂಕ್ತ. ಅದೇ ಪಾರ್ಟ್ನರ್ಶಿಪ್ ಅಂತ ಬಂದಾಗ 2 ಪಾರ್ಟ್ನರ್ಸು, 3 ಜನ ಪಾರ್ಟ್ನರ್ಸು, 4 ಜನ ಪಾರ್ಟ್ನರ್ಸು, ಅವ್ರದ್ದೆಲ್ಲ ನಾವು ಡೇಟ್ ಆಫ್ ಬರ್ತ್ಗಳನ್ನು ಸ್ಟಡಿ ಮಾಡಬೇಕು. ಅದರ ಜೊತೆಯಲ್ಲಿ ಅವರು ಯಾವ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ 9 ಸಂಖ್ಯೆಗಳು 9 ಗ್ರಹಗಳನ್ನು ಹೇಗೆ ರೆಪ್ರೆಸೆಂಟ್ ಮಾಡುತ್ತೋ ಅದೇ ರೀತಿ ನೀವು ಮಾಡುವ ಪ್ರತಿ ಬಿಸ್ನೆಸ್ಗಳು ಕೂಡ ಪ್ರತಿ ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ವಿಚಾರ ಪ್ರತಿಯೊಬ್ಬರು ಫಸ್ಟು ತಿಳ್ಕೊಳ್ಳೋದು ತುಂಬ ಮುಖ್ಯ. ಈಗ 2ನೇ ತಾರೀಕು ಹುಟ್ಟಿದ್ದಾರೆ ಅಂದರೆ
ಅವ್ರನ್ನ ನಾವು ಚಂದ್ರನ ಅಂಶದಲ್ಲಿ ಹುಟ್ಟಿರೋರು ಅಂತ ನಾವು ಹೇಳ್ತೀವಿ. ಈ ಚಂದ್ರನ ಅಂಶ ಬಂದಾಗ ಅದು ನೀರಿನ ಅಂಶ ಅಂತ ನಾವು ಹೇಳ್ತೀವಿ, ಅಂದರೆ ಎಲಿಮೆಂಟ್ಸ್ ವೈಸ್ ಬಂದಾಗ. ಅದೇ 9ನೇ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದವರು ಬಂದು ಅವರು ಅಗ್ನಿಯ ಒಂದು ಅಂಶ, ಯಾಕೆಂದರೆ ಕುಜ ಬಂದು ಫೈರ್ನ ರೆಪ್ರೆಸೆಂಟ್ ಮಾಡ್ತಾನೆ. ಇದು ತುಂಬ ಡೆಪ್ತ್ ಸಬ್ಜೆಕ್ಟ್ಗಳು, ನಾನು ಸಿಂಪಲ್ಲಾಗಿ ಹೇಳ್ತೀನಿ ಅರ್ಥ ಆಗಲಿ ಅಂತ. ಈಗ 2ನೇ ತಾರೀಕು ಹುಟ್ಟಿರೋರು ಏನು ಮಾಡ್ತಾರೆ ಅಂದರೆ ಒಂದು ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗ್ತಾರೆ. ಯಾವ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅವರು ಹೋಟ್ಲ್ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ಫೈರ್ಗೆ ರಿಲೇಟೆಡು ಸಂಬಂಧಪಡುವಂಥ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ 2 ಮತ್ತು 9 ಆಗಿ ಬರೋದಿಲ್ಲ. ಈಗ 2 ಯಾವಾಗಲೂ ನೀರು, ಇದು ಯಾವಾಗಲೂ ಬೆಂಕಿ. ನೀರು ಮತ್ತು ಬೆಂಕಿ ಯಾವತ್ತಾರು ಜೊತೆಯಲ್ಲಿ ಇರುತ್ತಾ? ಸಾಧ್ಯ ಇಲ್ಲ. ಮತ್ತು ಸಾಧ್ಯ ಇಲ್ಲ ಅಂತಂದಾಗ ನಿಮಗೆ ಗೊತ್ತಿಲ್ಲದೇ ನೀವು ಹೋಗ್ಬಿಟ್ಟು ಅಸಾಧ್ಯವನ್ನು ನೀವು ಸಾಧ್ಯ ಮಾಡ್ಕೊಳಕ್ಕೆ ಹೋದ್ರಿ, ನಿಮಗೆ ಬಿಸ್ನೆಸ್ ಏನು ಮಾಡುತ್ತದು? ನಿಮ್ಮ ಕೈ ಹಿಡಿಯುತ್ತಾ? ಸೊ ಅಲ್ಲಿಗೆ ನಿಮ್ಮ ಬಿಸ್ನೆಸ್ನ ಏನು ಮಾಡುತ್ತೆ ಗೊತ್ತಿಲ್ಲ. ಸೊ ಇದು ಒಂದು ವಿಚಾರನ. 2ನೇದವ್ರು ಇಟ್ಟಿರುವಂಥ ಹೆಸರು ಅದು ರಾಂಗ್ ಇತ್ತು, ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಈಗ ರಾಂಗ್ ಅಂದರೆ ಯಾವ ಥರ ಬರ್ಬೋದು, ಇದೊಂದು ಡೌಟ್ ಬರುತ್ತೆ. ಈಗ ಒಂದು ಬ್ರ್ಯಾಂಡ್ ನೇಮ್ ಹೆಸರು ನಾನು ಹೇಳ್ತೀನಿ. ಈಗ ಒಂದು 20 ವರ್ಷಕ್ಕೆ ಮುಂಚೆ ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾವ ಕಂಪನಿ ಮೊಬೈಲ್ನ ನಾವು ಯೂಸ್ ಮಾಡ್ತಾ ಇದ್ವಿ? ಎಲ್ಲರೂ ಕಂಪನಿ ಬ್ರ್ಯಾಂಡ್, ಮೊಬೈಲ್ ಬ್ರ್ಯಾಂಡ್ ಜನರಲ್ ಆಗಿ ಎಲ್ಲರೂ ನೋಕಿಯಾ ಕಂಪನಿ, ವರ್ಲ್ಡ್ ಫೇಮಸ್ ನೋಕಿಯಾ ಅಲ್ವಾ? ಈಗ ನಿಮ್ಮ ಹತ್ರ ನಮ್ಮ ಹತ್ರ ಯಾರ ಹತ್ರ ನೋಡಿ ನೋಕಿಯಾ ಎಷ್ಟು ಜನದ ಹತ್ರ ಇದೆ? ನಿಮ್ಗೆ ಅನಿಸ್ಬೋದು ಅದಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಅಲ್ವಾ? ಈಗ ನೋಕಿಯಾದಲ್ಲಿ ಸ್ಟಾರ್ಟಿಂಗ್ 2 ಲೆಟರ್ಸ್ ತೊಗೊಳ್ಳಿ. ಏನು ವೈಬ್ರೇಷನ್ ಕೊಡುತ್ತಿದ್ದು? ನೋ. ನಾನು ಎತ್ಕೊಂಬಂದು ಮೇಡಮ್ ನೋಕಿಯಾ ಫೋನ್ ಯೂಸ್ ಮಾಡಿ ಅಂದರೆ ನೋ ಅಂತೀರಾ. ಯಾಕೆ ನೋ ಅಂತೀರಾ? ನಿಮ್ಗೆ ಈಗ ಬೇಡ ಅಷ್ಟೇ. ಯಾಕೆ ಬೇಡ ಅಂತ ಗೊತ್ತಿಲ್ಲ, ನಿಮ್ಗೆ ಅದು ಬೇಡ ಈಗ ಅಷ್ಟೇ. ಸೊ ಇಡೀ ಪ್ರಪಂಚನೇ ಏನು ಮಾಡಿಬಿಡಿದೆ, ಅದನ್ನು ನೋ ಅಂತ ಇದೆ. ಯಾಕೆಂದರೆ ಸ್ಟಾರ್ಟಿಂಗಿಂದ ನೋಕಿಯಾ 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 ಅಂತ ಹೇಳ್ಕೊಂಡು ಇವಾಗ ನೋ ಹೊರಟೋಗ್ಬಿಟ್ಟಿದೆ. ಓನ್ಲಿ ಕಿಯಾ ಇದೆ. ಅದೇ ಇವಾಗ KIA ಕಿಯಾ ಒಂದು ಕಾರ್ ಕಂಪನಿ. ಸೊ ನೋ ಹೊರಟೋಯ್ತಲ್ಲಿ. ಅದೇ ಟಾಟಾ ನ್ಯಾನೋ ಲಾಂಚ್ ಆದಾಗ ಎಷ್ಟು ಹೈಪ್ ಮಾಡ್ತು, ಎಷ್ಟು ನೇಮ್ ಮಾಡ್ತು ಲಾಂಚ್ ಮಾಡೋಕ್ಕೆ ಮುಂಚೆ. ಈಗ ನಿಮ್ಗೊಂದು ನ್ಯಾನೋ ಕಾರ್ ತೊಗೊಳ್ಳಿ ಅಂದರೆ ಏನಂತೀರ? ನೋ. ಯಾಕೆ? ನ್ಯಾನೋ, ಟೋರಿನೋ, ನೋ. ಸೊ ನೋ ಅನ್ನೋದು ಏನು ಮಾಡ್ತಿದೆ? ವೈಬ್ರೇಷನ್ ಕೊಡ್ತಾ ಇದೆ. ಬ್ರ್ಯಾಂಡ್ ನೇಮಲ್ಲೂ ಕೊಡುತ್ತೆ, ಇಂಡಿವಿಜುವಲ್ ನೇಮಲ್ಲೂ ಕೊಡುತ್ತೆ. ಇಂಡಿವಿಜುವಲ್ ನೇಮಲ್ಲಿ ಹೇಗೆ ಕೊಡುತ್ತೆ? ಈಗ ಎಕ್ಸಾಂಪಲ್ ಒಬ್ಬರ ಹೆಸರು ವಿನೋದ್. ವಿನೋದ್ ಅಂದರೆ ಚೆನ್ನಾಗಿದೆಯಲ್ಲ. ವಿನೋದ್ ಅಂದರೆ ಏನು? ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ. ಮಧ್ಯದಲ್ಲಿ ನೋಡಿ ನೋ ಅಂತ ಬಂದಿದೆ, ವಿನೋದ್. ಈಗ ಎಷ್ಟೋ ಜನ ಕನ್ನಡ ದೊಡ್ಡ ಆ್ಯಕ್ಟರ್ಸ್ಗಳನ್ನ ನೋಡಿ ಅವ್ರು ಇನ್ನೂ ಕೂಡ ತುಂಬ ಸಫರ್ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನೋ ಅಂತ ಇಟ್ಕೊಂಡ್ರವರೆಲ್ಲ. ಅವರೆಲ್ಲರ ಹೆಸರುಗಳನ್ನ ಹೇಳಿದ್ರೆ ನಿಮಗೆಲ್ಲ ಬೇಜಾರಾಗ್ಬೋದು, ಆದರೆ ಅದು ಇದೆ. ಯಾಕೆಂದರೆ ಅದು ಪ್ರಾಕ್ಟಿಕಲ್ಲಾಗಿ ನಾನು ಹೇಳ್ತಿರೋದು. ಅದಕ್ಕೆ ಒಂದು ಕಂಪನಿ ನೇಮ್ ಆಗಲಿ, ಬ್ರ್ಯಾಂಡ್ ನೇಮ್ ಆಗಲಿ, ನೀವು ಒಂದು ಹೆಸರನ್ನು ಕೊಟ್ಟರೆ ಆ ನೇಮು ಅದನ್ನು ಅವರಿಗೆ ಉತ್ತುಂಗಕ್ಕೆ ತೊಗೊಂಡೋಗ್ಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಮೆಝಾನ್ ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ಲರಿಗೂ ಗೊತ್ತಿದೆ. ನೋಡಿ, ಅಮೆಝಾನಲ್ಲಿ ಲಾಸ್ಟಲ್ಲಿ ON ಅಂತ ಬರುತ್ತೆ, ಆನ್ ಅಂತ. ಆನ್ ಅಂದರೆ ಏನಾಯಿತು, ನೋ ಅಂದರೆ ಏನಾಯಿತು? ನೋ ಅಂದರೆ ಬೇಡ ಅಂತೀವಿ, ಆನ್ ಅಂದರೆ ಆನ್ ಅಂತೀವಿ. ಸೊ ಅಮೆಝಾನ್, ಫೋನ್ಪೇನಲ್ಲಿ ಆನ್ ಅಂತ ಬರುತ್ತೆ ನಿಮಗೆ. ಆ ಥರ ನೀವು ಆನ್ ಅಂತ ಇರೋದು ಎಷ್ಟು ಕಂಪನಿಗಳಿದ್ದಾವೆ. ನೀವು ಎಲ್ಲದರಲ್ಲೂ ನಿಮಗೆ ಆನ್ ಅಂತಿರೋ ಕಂಪನಿ ಬ್ರ್ಯಾಂಡ್ಗಳೆಲ್ಲ ನೋಡಿ ತುಂಬ ಸಕ್ಸಸ್ ಮಟ್ಟಿಗೆ ಹೋಗಿದೆ. ಸೊ ಈಗ ಒಕಿನಾವಾ ಅಂತ ಒಂದಿದೆ, ಓಕೆ ಅಂತ ಬರುತ್ತೆ. ಅದೇ ರೀತಿ ಓಮ್ರಾನ್ ಬ್ಯಾಟ್ರಿಗಳು, ಸ್ಟಾರ್ಟಿಂಗಲ್ಲಿ OM ಇದೆ, ಲಾಸ್ಟಲ್ಲಿ ON ಅಂತಿದೆ. ಸೊ ಓಮ್ ಅನ್ನೋ ಒಂದು ವೈಬ್ರೇಷನ್ನು, ON ಅನ್ನೋ ವೈಬ್ರೇಷನ್ನು ಎಷ್ಟು ಅವರಿಗೆ ವೈಬ್ರೇಷನ್ ಕೊಡ್ತಿದೆ. ಈ ಥರ ಪ್ರತಿಯೊಂದು ಹೆಸರು ಕೂಡ ನಮಗೆ ಲಕ್ಕನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಪಾಸಿಟಿವ್ ವೈಬ್ರೇಷನನ್ನು ಕೊಡುತ್ತೆ. ನಿಮ್ಮ ಒಂದು ಫಾರ್ಮು, ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್, ಇದೆಲ್ಲವನ್ನು ಸ್ಟಡಿ ಮಾಡಿ ನಿಮಗೆ ಲಕ್ ಕೊಡುವಂತಹ ಒಂದು ಹೆಸರನ್ನು ನಾವು ನಿಮಗೆ ಕೊಡ್ತೀವಿ. ರೀಸೆಂಟಾಗಿ ಒಂದು ಸಕ್ಸಸ್ ಸ್ಟೋರಿಯನ್ನು ಸಿಂಪಲ್ಲಾಗಿ ಹೇಳ್ಬೋದು. ಒಂದು 6 months ಬ್ಯಾಕ್ ಒಬ್ಬರು ನಮ್ಮ ಆಫೀಸ್ ಕೆಳಗಡೆ, ನಮ್ಮ ಕಚೇರಿ ಕೆಳಗಡೆ ಒಂದು ಹೋಟ್ಲ್ ಮಾಡಲಿಕ್ಕೆ ಅಂತ ಬಂದಾಗ ನಾನೇನು ಮಾಡಿದೆ, ಅವ್ರು ಯಾವುದೋ ಒಂದು ಹೆಸರನ್ನು ತೊಗೊಂಬಂದಿದ್ರು. ಅದನ್ನು ನಾನು ನೋಡಿದೆ, ಸರ್ ಇದು ವೈಬ್ರೇಷನ್ ಸರಿ ಇಲ್ಲ ಅಂದೆ. ಸೊ ಏನು ಮಾಡಬೇಕು ಸರ್ ಅಂದರು. ನಾನು ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಇಸ್ಕೊಂಡು, ಸೊ ಅವ್ರಿಗೆ ಏನು ಮಾಡಿದೆ ನಾನು, ಮತ್ತು ಅದ್ರ ಜೊತೆಯಲ್ಲಿ ಅವ್ರಿಗೆ ವಾಸ್ತು ಸೊಲ್ಯೂಷನ್ಸ್ ಎಲ್ಲ ಕೊಟ್ವಿ. ಅದೆಲ್ಲ ಕೊಟ್ಟು ಅವರ ಹೆಸರು ಟ್ಯೂನ್ ಮಾಡಿಕೊಟ್ವಿ. ಈಗ ನೇಮ್ ಕರೆಕ್ಷನ್ ಅಂತ ಬಂದಾಗ ಅವರ ಹೆಸರನ್ನ ಟ್ಯೂನ್ ಮಾಡಿಕೊಟ್ವಿ. ಅವ್ರಿಗೊಂದು ಲಕ್ಕಿ ಮೊಬೈಲ್ ನಂಬರ್ ಕೊಟ್ವಿ. ಅವರ ಒಂದು ಹೋಟೆಲ್ಗೆ ಒಂದು ಹೆಸರನ್ನು ಇಟ್ಕೊಟ್ವಿ. ಈ ಹೆಸರನ್ನು ಇಟ್ಕೊಟ್ಟ ಮೇಲೆ ಪ್ರತಿ ದಿವಸ ಕಾಫಿ ಟೀಗೆ ಬರೋರೆಲ್ಲ ನೋಡ್ಬಿಟ್ಟು ಬೋರ್ಡ್ನ, ಸರ್ ಯಾವ್ದು ಸರ್ ಇದು ಫ್ರಾಂಚೈಸಿ, ನಮಗೂ ಒಂದು ಫ್ರಾಂಚೈಸಿ ಕೊಡಿಸ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ಇದು ಫ್ರಾಂಚೈಸಿ ಅಲ್ಲ ಸರ್, ಇದು ನನ್ನದೇ ಓನ್ ಬಿಸ್ನೆಸ್ ಅಂತ. ಆ ಒಂದು ಹೆಸರು ಬಂದು ಕೆಫೆ ಅರೋಮಾಸ್ ಅಂತ ಇಟ್ಕೊಟ್ವಿ. ಆ ಹೆಸರನ್ನ ಯಾರಿಗಾದ್ರೂ ಕೇಳಿದ ತಕ್ಷಣ ಯಾವುದೋ ಒಂದು ಬ್ರ್ಯಾಂಡ್ ನೇಮ್ ಅಂತ ಅನ್ಸುತ್ತೆ. ಆ ಬ್ರ್ಯಾಂಡ್ ನೇಮು ಅವರನ್ನು ಸಕ್ಸಸ್ಗೆ ಕರ್ಕೊಂಡು ಹೋಗುತ್ತೆ. ಸೊ ರೀಸೆಂಟಾಗಿ ಅವರು 6 ತಿಂಗಳಿಂದ ಹಿಂದೆ ಒಂದು ಏನು ಹೋಟ್ಲು ಮಾಡಿದ್ರು, ಈಗ ಜಸ್ಟ್ 6 monthsಲ್ಲಿ ಏನಾಗಿದೆ ಅಂದರೆ ಆ ಜಾಗದಿಂದ ಅವರು ಶಿಫ್ಟ್ ಆಗಿ ಇನ್ನೂ ದೊಡ್ಡ ಒಂದು ಹೋಟೆಲನ್ನು ಮಾಡಿದ್ದಾರೆ.
ಬಿಸ್ನೆಸ್ಸು ವ್ಯಾಪಾರ ತುಂಬ ಚೆನ್ನಾಗಿ ನಡೀತಿದೆ. ಸಕ್ಸಸ್ ಸ್ಟೋರಿ. ಈ ಥರದ್ದು ತುಂಬ ಕಂಪನಿಗಳಿಗೆ ನಾವು ಸಾಫ್ಟ್ವೇರ್ ಕಂಪನಿಗೆ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಅವರಿಗೆ ಇಂಡಿವಿಜುವಲ್ ಫರ್ಮ್ಗಳಿಗೆ ಮಾಡಿಕೊಟ್ಟಿದ್ದೀವಿ, ನಾವು ಪಾರ್ಟ್ನರ್ಶಿಪ್ ಕಂಪನಿಗಳಿಗೆ ಮಾಡಿಕೊಟ್ಟಿದ್ದೀವಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಮಾಡಿಕೊಟ್ಟಿದ್ದೀವಿ, ಮತ್ತು ಒಂದು ಹೋಮ್ ಲೋನ್ ಕಂಪನಿಯವರಿಗೆ ಕೊಟ್ಟಿದ್ದೀವಿ. ಈ ಥರ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬ್ರ್ಯಾಂಡ್ಗಳಾಗಿ ಫರ್ಮ್ ನೇಮ್ಗಳಾಗಿ ತುಂಬ ಒಂದು ಹೆಸರುಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ. ಇದು ಕೂಡ ನಿಮ್ಮ ಸಕ್ಸಸ್ಸನ್ನು ನಿಮಗೆ ಖಂಡಿತವಾಗಿ ಕೊಡುತ್ತೆ. ನಿಮಗೆ ಎಲ್ಲ ಜೀವನದಲ್ಲಿ ನಾವು ಎಷ್ಟೇ ದುಡಿಮೆ ಮಾಡಿದರೂ, ಎಷ್ಟೇ ಸಂಪಾದನೆ ಮಾಡಿದರೂ, ಕೊನೆಗೆ ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ಕೈಯಲ್ಲಿ ಹಣ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ. ಕೊನೆಗೆ ಬ್ಯಾಂಕ್ ಖಾತೆಗೆ ನಮ್ಮ ಹಣ ಹೋಗಬೇಕು. ಈಗೆಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬ್ಯಾಂಕಲ್ಲೂ ಕೂಡ ಒಂದು ಸಂಖ್ಯೆ ಅನ್ನುವಂಥದ್ದು ಇರುತ್ತೆ. ಮನುಷ್ಯನ ಜೀವನದಲ್ಲಿ ಬ್ಯಾಂಕ್ ಅಕೌಂಟ್ ತುಂಬ ಪ್ರಾಧಾನ್ಯತೆ ವಹಿಸಿದ್ರೆ ಅದರ ಸಂಖ್ಯೆ ಕೂಡ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ. ಆದರೆ ಇದಕ್ಕೆ ನಿಮ್ಗೊಂದು ಡೌಟ್ ಬರುತ್ತೆ. ಈಗ ಬ್ಯಾಂಕ್ ಅಕೌಂಟ್ ನಂಬರ್ ನಮ್ಮ ಕೈನಲ್ಲಿಲ್ಲ. ಯಾಕೆಂದ್ರೆ ನಾವು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ನಮ್ಗೊಂದು ಅಕೌಂಟ್ ನಂಬರ್ನ ಅಸೈನ್ ಮಾಡಿಬಿಡ್ತಾರೆ. ಅದರಲ್ಲಿ ಏನು ನಂಬರ್ ಬರುತ್ತೋ, ಏನಿರುತ್ತೋ, ಏನಿರಲ್ವೋ ಗೊತ್ತಿಲ್ಲ. ಎಷ್ಟೋ ಜನ ನೋಡಿ ದುಡ್ಡು ಹಿಂಗೆ ಬಂತು, ಅಕೌಂಟ್ಗೆ ಇವತ್ತು ಹಿಂಗೆ ಬಂತು, ನಾಳೆ ಅಷ್ಟೊತ್ತಿಗೆ ದುಡ್ಡು ಇಲ್ಲ ಅಂತಾರೆ. ಯಾಕೆ ಹಂಗಾಗ್ತಾ ಇರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್ನು ಕೂಡ ಮತ್ತೆ ನಿಮ್ಮ ಹೆಸರಿಗೆ, ನಿಮ್ಮ ಡಾಕ್ಯುಮೆಂಟ್ಸ್ಗೆ ಕೊಡ್ತಾರೆ. ನಿಮ್ಮ ಡೇಟ್ ಆಫ್ ಬರ್ತು ಅಲ್ಲಿರುತ್ತೆ ಅಲ್ವಾ. ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ನಂಬರು ಕೂಡ ನಿಮಗೆ ಇಂಪ್ಯಾಕ್ಟನ್ನು ಮಾಡುತ್ತೆ. ಆದರೆ ನಿಮ್ಗೆ ಏನಾಗ್ತಿದೆ ಅಂದರೆ ಜನರಲ್ಲಾಗಿ ಒಂದು ಅಕೌಂಟ್ ಅಂತ ಮಾಡೋದಕ್ಕೆ ಹೋದಾಗ ನಮಗೆ ಬ್ಯಾಂಕಲ್ಲಿ ಅಕೌಂಟ್ ನಂಬರ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಮತ್ತು ಹಾಗಿದ್ದರೆ ಬ್ಯಾಂಕ್ ಅಕೌಂಟ್ ನಂಬರನ್ನು ನಾವು ತೊಗೊಳ್ಳೋದಾದರೆ, ಲಕ್ಕು ಕೊಡುವಂತಹ ಅಕೌಂಟ್ ನಂಬರ್ನ ತೊಗೊಳ್ಳೋದಾದರೆ ಏನು ಮಾಡಬಹುದು? ಅದಕ್ಕೆ ನಮಗೇನು ಅವಕಾಶ ಇದೆ ಅಂತಂದರೆ, ಕೆಲವು ಬ್ಯಾಂಕ್ಗಳು ಈಗಾಗಲೇ ಕೋಟಕ್ ಮಹೀಂದ್ರ ಬ್ಯಾಂಕು, HDFC ಬ್ಯಾಂಕು, ಈ ಥರ ಕೆಲವು ಬ್ಯಾಂಕ್ಗಳು ಏನು ಮಾಡ್ತಿದ್ದಾರೆ ಅಂದರೆ ನಿಮಗೆ ಕೆಲವು ಪ್ರಿವಿಲೇಜ್ ಅಕೌಂಟ್ ಅಂತ ಕೊಡ್ತಾ ಇದ್ದಾರೆ. ಆ ಪ್ರಿವಿಲೇಜ್ ಅಕೌಂಟಲ್ಲಿ ನೀವು ಸೆಲೆಕ್ಟ್ ಮಾಡುವಂತಹ 10 ಡಿಜಿಟ್ಸನ್ನು ಅವರು ನಿಮ್ಗೆ ಏನು ಮಾಡ್ತಾರೆ, ನಿಮಗೆ ಅಕೌಂಟ್ ನಂಬರ್ ಆಗಿ ಕೊಡ್ತಾರೆ. ಈಗಾಗಲೇ ನಾವು ತುಂಬ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಈ ಥರ ನಾವು ಕೊಟ್ಟಿದ್ದೀವಿ. ಸೊ ಇಲ್ಲಿ ಇನ್ನೊಂದು ದೊಡ್ಡ ಅವಕಾಶ ಏನಪ್ಪ ಅಂದರೆ, ನಮ್ಮ ಒಂದು ಫರ್ಮ್ ನೇಮು, ನಮ್ಮ ಒಂದು ಬ್ರ್ಯಾಂಡ್ ನೇಮು, ನಮ್ಮ ಒಂದು ಮೊಬೈಲ್ ನಂಬರ್ ಜೊತೆಯಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು ಕೂಡ ನಾವು ಟ್ಯೂನ್ ಮಾಡ್ಕೋಬೋದು. ಇದು ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಎಗೇನ್ ಮತ್ತೆ ನಾವು ನಿಮಗೆ ಫೇವರ್ ಕೊಡುವಂತಹ ನಂಬರನ್ನು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮಿಸ್ ಆಗಿರುವಂತಹ ನಂಬರನ್ನು, ಮತ್ತು ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಫೇವರಬಲ್ ಆಗಿರುವಂತಹ ನಂಬರನ್ನು, ಮತ್ತು ಕೆಲವು ನಂಬರ್ಸ್ಗಳು ಕಾಂಬಿನೇಷನ್ಸ್ ಇರುತ್ತೆ. ಆ ಕಾಂಬಿನೇಷನ್ಸ್ಗಳನ್ನು ನಾವೇನು ಮಾಡ್ತೀವಿ, ಸೆಟ್ ಮಾಡಿ ನಿಮಗೆ ಒಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ನಾವು 10 ಡಿಜಿಟ್ಸನ್ನು ಕೊಡ್ತೀವಿ. ಮತ್ತು ಕೆಲವು ಬ್ಯಾಂಕಲ್ಲಿ ಪ್ರಿಫಿಕ್ಸ್ ಇರುತ್ತೆ. ಪ್ರಿಫಿಕ್ಸ್ ಅಂದರೆ ಅವರ ಬ್ರಾಂಚ್ ಕೋಡ್ ಇರುತ್ತೆ. ಈಗ B ಅಂತನೋ, I ಅಂತನೋ, H ಅಂತನೋ, ಅಥವಾ IN ಅಂತನೋ ಏನೋ ಒಂದಿರುತ್ತೆ. ಅದನ್ನು ನಾವು ತೊಗೊಂಡು ಅದಕ್ಕೆ ಮತ್ತೆ ಈ 10 ಡಿಜಿಟ್ಸನ್ನು ಮ್ಯಾಚ್ ಮಾಡಿ, ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮತ್ತೆ ಸಿಂಕ್ರೊನೈಸ್ ಮಾಡಿ, ಮತ್ತೆ ಅಲೈನ್ಮೆಂಟ್ ಮಾಡಿ ನಿಮಗೆ ಸಪೋರ್ಟ್ ಕೊಡುವಂಥ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ನಾವು ಕೊಡಬೇಕು. ಅದನ್ನು ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಇವತ್ತು ಏನು ಮಾಡುತ್ತೆ, ನಿಮಗೆ ಒಂದು ಸಕ್ಸಸ್ಸನ್ನು, ಲಕ್ಕನ್ನು ಕೊಡುತ್ತೆ. ಯಾಕೆಂದರೆ ದುಡ್ಡು ಬರೋದಲ್ಲ ಮುಖ್ಯ, ಎಷ್ಟು ಬೇಕಾದ್ರೂ ದುಡ್ಡು ಬರ್ಬೋದು, ಬಂದಿರೋ ದುಡ್ಡು ಉಳ್ಕೊಳ್ಳೋದು ಮುಖ್ಯ ಅಲ್ವಾ. ಉಳ್ಕೊಂಡ್ರೆ ತಾನೇ ನಮ್ಮದು ಸೇವಿಂಗ್ಸ್ ಆಗುತ್ತೆ. 1 ಕೋಟಿ ಬಂತು, 1 ಕೋಟಿ ಹೋಯ್ತು ಅಂದರೆ ಏನು ಮಾಡೋದು ನಾವು? ಇನ್ನು ಎಷ್ಟೋ ಒಂದು ಬ್ಯಾಂಕ್ ಅಕೌಂಟ್ಗಳು ನಿಲ್ಲು ಮೈನಸ್ ಬ್ಯಾಲೆನ್ಸ್ಗಳಲ್ಲಿ ಇರುತ್ತೆ. ಯಾಕೆ ಹಂಗೆ ಆಗ್ತಿರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ನಂಬರು ಕೂಡ ನಿಮಗೆ ಇಂಪ್ಯಾಕ್ಟನ್ನು ಖಂಡಿತ ಕೊಡುತ್ತೆ. ಸೊ ಈ ಪ್ರಿವಿಲೇಜ್ ಅಕೌಂಟ್ಗಳನ್ನು ನೀವು ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಒಂದು ಅವಕಾಶ ಇರುತ್ತೆ. ಸೊ ಇದ್ರ ಮುಖಾಂತರ ನೀವು ಲಕ್ಕನ್ನು ಟ್ಯೂನ್ ಮಾಡ್ಕೋಬೋದು. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ನಾನು ಸಜೆಸ್ಟ್ ಮಾಡೋದು ಏನಂದರೆ, ನಿಮ್ಗೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಒಂದೊಂದು ಆಪ್ಷನ್ಸ್ಗಳಿದೆ ಟ್ಯೂನ್ ಮಾಡ್ಕೊಳ್ಳಿಕ್ಕೆ, ಪ್ರತಿಯೊಂದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನೀವು ಕೇಳ್ಬೋದು, ಇಷ್ಟೆಲ್ಲ ಹೇಳ್ತಿದ್ದೀರಾ, ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಾನು ಮಾಡಿಕೊಂಡೇ ಇಲ್ಲಿ ಕೂತಿರೋದು. ನಾನೇ ಅಷ್ಟೇ ಅಲ್ಲ, ನನಗೆ ಎಷ್ಟೋ ಒಂದು ಬಿಸ್ನೆಸ್ ಮ್ಯಾನ್ಸ್ಗಳಿಗೆ, ಈಗ ಒಬ್ಬರು BMW ಕಾರ್ ತೊಗೊಂಡ್ರು. ಅವ್ರು ಕಾರ್ ತೊಗೋಬೇಕಾದ್ರೆ ನಾನು ಮೊದಲೇ ಹೇಳಿದೆ, ನಿಮಗೆ ಪರ್ಫೆಕ್ಟಾಗಿ ಸೂಟಬಲ್ ಆಗೋ ನಂಬರ್ ಕೊಡ್ತೀನಿ ಅಂತ. ಅವ್ರಿಗೆ ವರ್ಕ್ ಮಾಡಿ ಒಂದು 3 ದಿವಸ ವರ್ಕ್ ಮಾಡಿದ್ದೀನಿ ನಾನು ಒಂದು ನಂಬರ್ ಕೊಡಲಿಕ್ಕೆ. ಕೊನೆಗೆ ಅವರಿಗೆ 6665 ಲಾಸ್ಟ್ ನಂಬರ್ ಬಂತು. ಅಷ್ಟೇ ಅಲ್ಲ, ಟೋಟಲಲ್ಲಿ ಏನಾಗುತ್ತೆ, ಎಲ್ಲ ಆಲ್ಫಾಬೆಟ್ಸ್ ಆ್ಯಕ್ಚುಲ್ ಆಗಿ ನಾವು ಕೌಂಟ್ ತೊಗೋಬೇಕಾಗುತ್ತೆ. ಈಗ ಒಂದು RTO ರಿಜಿಸ್ಟ್ರೇಷನ್ಗೆ ಹೋದಾಗ KA02 ಅಂತ ಇರುತ್ತೆ. K ಅಂದ್ರಕ್ಕೆ ಒಂದು ನಂಬರ್ ಇರುತ್ತಲ್ವ, ವ್ಯಾಲ್ಯೂ ಇರುತ್ತೆ. A ಅಂದರೆ ಒಂದು ವ್ಯಾಲ್ಯೂ ಇರುತ್ತಲ್ವ, ಪ್ರತಿಯೊಂದನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಲಾಸ್ಟ್ 4 ಡಿಜಿಟ್ಸ್ ಮೇಲೆ ಇದು ಸಕ್ಸಸ್ ಕೊಡೋ ನಂಬರ್ ಅಂತ ಕೊಟ್ಬಿಡ್ತಾರೆ. ಬಟ್ ಆ ರೀತಿ ಮಾಡಬಾರ್ದು, ಟೋಟಲ್ ನಂಬರ್ಸ್ಗಳನ್ನ ತೊಗೊಂಡು ನಾವು ಮಾಡಬೇಕು. ಸೊ ಈ ರೀತಿ ನಾವು ಯಾವಾಗಲೂ ಕೂಡ ನಾವು ಏನು ಮಾಡಬೇಕು ಅಂದರೆ, ಲಕ್ ಕೊಡುವಂತಹದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ಸ್ಟೆಪ್ ನಾವೇನು ಮಾಡ್ತೀವಿ ಅಂದರೆ, ಒಂದು 2 ವೀಲರು 4 ವೀಲರ್ ತೊಗೋಬೇಕಾದ್ರೆ, ಸೊ ನಂಬರ್ ಅಷ್ಟೇ ಅಲ್ಲ, ನಿಮಗೆ ಫೇವರಬಲ್ ಆಗುವಂತಹ ಕಲರನ್ನು ನಾವು ಸ್ಪೆಸಿಫೈ ಮಾಡ್ತೀವಿ. ಈಗ ಕೆಲವೇನಾದರೂ ನಿಮ್ಗೆ ಆಪ್ಷನ್ ಇದ್ದರೆ, ನಿಮಗೆ ಸೂಟಬಲ್ ಆಗುವಂಥ ಕಲರ್ಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಈಗ ಒಬ್ಬರಿಗೆ 2 ವೀಲರ್ ನಂಬರ್ ಕೊಟ್ವಿ ನಾವು. 2 ವೀಲರ್ ನಂಬರ್ ಕೊಟ್ಟಾಗ ಅವ್ರಿಗೆ ಡೇಟ್ ಆಫ್ ಬರ್ತ್ ಪ್ರಕಾರ ಗ್ರೀನ್ ಕಲರ್ ಆಗಿ ಬರುತ್ತೆ ಅಂತಿತ್ತು. ಅವ್ರು ಆ್ಯಕ್ಚುಲಾಗಿ ಇದು ಏನಂತೀವಿ, ರಾಯಲ್ ಎನ್ಫೀಲ್ಡ್ ಆ ಕಾಂಬಿನೇಷನ್ ಥರದೊಂದು ಬೈಕ್ ತೊಗೊಳ್ತಿದ್ರು.
ಗ್ರೀನ್ ಕಲರ್ ವಿತ್ ಫೇವರಬಲ್ ನಂಬರ್, ಈ ಕಾನ್ಸೆಪ್ಟಲ್ಲಿ ಕೊಟ್ವಿ. ಸೊ ನಾವು ಯಾವಾಗಲೂ ಕೂಡ ನಿಮಗೆ ಫರ್ಮ್ ನೇಮು ಕಂಪನಿ ನೇಮ್ ಕೊಟ್ಟರೆ ಅದಕ್ಕೆ ಸೂಟಬಲ್ ಆಗುವಂತಹ ಕಲರ್ಸ್ನ ಸಜೆಸ್ಟ್ ಮಾಡ್ತೀವಿ. ಅದೇ ರೀತಿ ನಿಮಗೆ ವೆಹಿಕಲ್ ನಂಬರ್ನ ಕೊಟ್ಟಾಗ ಸೂಟಬಲ್ ಆಗುವಂಥ ಕಲರ್ನು ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲವನ್ನು ನೀವು ಟ್ಯೂನ್ ಮಾಡ್ಕೊಳ್ತಾ ಬಂದರೆ ಸಂಖ್ಯಾಶಾಸ್ತ್ರದಿಂದ, ಆ ಸಂಖ್ಯೆಯ ಒಂದು ಬಲದಿಂದ ನೀವು ಜೀವನದಲ್ಲಿ ಪ್ರಗತಿಯನ್ನು, ಯಶಸ್ಸನ್ನು, ಅಭಿವೃದ್ಧಿಯನ್ನು, ಅದೃಷ್ಟವನ್ನು ನೀವು ಟ್ಯೂನ್ ಮಾಡ್ಕೋಬೋದು. ಗುರುಗಳೇ, ನಾವು ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನ ನೀವು ಕೊನೆಯದಾಗಿ ಹೇಳಿದ್ರಿ. ಆ ಉಳಿಸಿಕೊಳ್ಳುವಂಥ ಸಕಲ ಸಿದ್ಧತೆಗಳು ಎಲ್ಲೆಲ್ಲಿ ನಿಮ್ಗೆ ಅವಕಾಶಗಳು ಸಿಗುತ್ತೆ ಜೀವನದಲ್ಲಿ, ಹಂತ ಹಂತದಲ್ಲೂ ಕೂಡ ನೀವು ಬದಲಾವಣೆಯನ್ನ ಮಾಡ್ಕೊಳ್ಬಹುದು. ಬದಲಾವಣೆ ಜಗದ ನಿಯಮ, ಅದಕ್ಕೆ ನೀವು ಒಗ್ಗಿಕೊಳ್ಬೇಕು. ಅದಕ್ಕೆ ನಿಮ್ಗೆ ಸಂಖ್ಯಾಶಾಸ್ತ್ರ ಯಾವತ್ತೂ ಕೂಡ ಸಹಾಯ ಮಾಡುತ್ತೆ ಅನ್ನುವಂಥ ವಿಚಾರ ತಿಳಿಸ್ಕೊಟ್ರಿ. ಅನಂತ ಧನ್ಯವಾದ ತಮಗೆ. ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಬರೀ ಸಂಖ್ಯೆಯನ್ನಷ್ಟೇ ಸೂಚನೆ ಮಾಡೋದ್ರಿಲ್ಲ, ಆ ಸಂಖ್ಯೆಯಿಂದ ನಮ್ಮ ಜೀವನದಲ್ಲಿ ಆಗುವಂತಹ ದೊಡ್ಡ ಮಟ್ಟದ ಬದಲಾವಣೆ, ಯಶಸ್ಸಿನ ಹಾದಿಯನ್ನ ತೋರಿಸಿಕೊಡುತ್ತೆ. ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ. ಖಂಡಿತ ಹುಟ್ಟಿದ ಮಗುವಿನಿಂದ ಹಿಡಿದು ಕೊನೆಯ ತನಕ ಕೂಡ ನಮ್ಗೆ ಬದಲಾವಣೆ ಮಾಡ್ಕೊಳ್ಳುವಂತ ಅವಕಾಶಗಳಿರುತ್ತೆ. ಅದನ್ನ ಆದ್ಯತೆಯನ್ನಾಗಿ ಮಾಡಿಕೊಂಡು ನಾವು ಬದಲಾವಣೆ ಮಾಡಿಕೊಂಡಾಗ ಯಶಸ್ಸು, ಸಾಧನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನೆನಪಿನಲ್ಲಿಡಿ, ನಿಮ್ಗೆ ಯಾವುದೇ ಅವಕಾಶಗಳು ಸಿಕ್ಕಲ್ಲಿ, ನಿಮ್ಮ ಮನೆಯಲ್ಲಿ ಯಾವುದೇ ಮಕ್ಕಳು ಹುಟ್ಟಿದ್ದಲ್ಲಿ ಹೆಸರು ಇರಬಹುದು, ಮನೆಯ ಹೆಸರು ಇರ್ಬೋದು, ವೆಹಿಕಲ್ ಹೆಸರು ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರಬಹುದು ಅಥವಾ ಕಂಪನಿಯ ಹೆಸರು ಇರಬಹುದು, ಎಲ್ಲವನ್ನ ಆಯ್ಕೆ ಮಾಡೋದಕ್ಕಿಂತ ಮೊದಲು ಒಬ್ಬ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರನ್ನ ಭೇಟಿ ಅತ್ಯಗತ್ಯವಾಗಿರುತ್ತೆ. ನೀವು ನೇರವಾಗಿ ಡಾಕ್ಟರ್ ಶ್ರೀ ಶಾಂತಕುಮಾರ್ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. 9964641606ಗೆ ಕರೆ ಮಾಡಬಹುದಾಗಿದೆ. ಇನ್ನು ಅವರಿರುವಂತಹ ಸ್ಥಳ ವಿಜಯನಗರದ ಗೋವಿಂದರಾಜನಗರದಲ್ಲಿ ಬಂದು ನೇರವಾಗಿ ಅವರನ್ನ ಭೇಟಿ ಮಾಡಬಹುದಾಗಿದೆ. ನೆನಪಿನಲ್ಲಿಡಿ ವೀಕ್ಷಕರೇ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಗೊಂದಲಗಳು, ಅನುಮಾನಗಳು ನಿಮ್ಮಲ್ಲಿದ್ದಲ್ಲಿ ಖಂಡಿತ ಸಂಖ್ಯಾಶಾಸ್ತ್ರದ ಮುಖೇನ ಅನೇಕ ಪರಿಹಾರಗಳಿವೆ. ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಷ್ಟೇ. ಅದಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ.